ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ನಿನ್ನೆ ನಾವೆಲ್ಲ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಬಾಬಾನು ನಮ್ಗೆ ಹೇಳ್ತಾ ಇದ್ರು ಸಂಗಮ ಯುಗದ ಮಹತ್ವ. ಈ ಸಣ್ಣ ಯುಗದಲ್ಲಿ ಏನು ತುಂಬಾ ಮಹತ್ವ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ 5,000 ವರ್ಷ ನೀವು ಯಾರು ಬೇಕಾದ್ರ ಜೊತೆನೂ ಜೀವನವನ್ನ ಮಾಡಬಹುದು. ಮನುಷ್ಯಾತ್ಮರ ಜೊತೆಗೆ, ಅಂದ್ರೆ ಯಾರು ಬೇಕಾದ್ರು ಅಂತಂದ್ರೆ ಈಗ ಪರಮಧಾಮದಲ್ಲಿರುವಂತ ಆತ್ಮ ಇದ್ರೆ ನಾವು ಅವ್ರ ಜೊತೆ ಜೀವನ ಮಾಡ್ಲಿಕ್ಕೆ ಆಗಲ್ಲ. ಯಾರ ಜೊತೆ ನಮ್ ಲೆಕ್ಕಾಚಾರ ಇರುತ್ತೋ ಅವ್ರ ಜೊತೆ ಜೀವನ ಮಾಡ್ಲಿಕ್ಕಾಗತ್ತೆ. ಅಂದ್ರೆ ಮನುಷ್ಯಾತ್ಮರ ಜೊತೆಗೆ ದೇವಾತ್ಮಗಳ ಜೊತೆಗೆ ಜೀವನವನ್ನ ಮಾಡಬಹುದು. ಆದ್ರೆ ಪರಮಾತ್ಮನ ಜೊತೆಗೆ ಜೀವನವನ್ನ ಮಾಡುವಂತಹ ಸಮಯ ಯಾವುದು? ಸಂಗಮ. ಸಂಗಮ ಯುಗ. ಕೆಲವೊಂದ್ಸಲ ಏನಾಗತ್ತೆ, ನಾವು ಜೀವನವನ್ನು ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ನಮ್ಮಲ್ಲಿ ಹುಡುಗಾಟಿಕೆ ಅಂತ ಬಂದ್ಬಿಡುತ್ತೆ. 1-2 ನಿಮಿಷ ಅಲ್ವಾ, ಮೊಬೈಲ್ ಇಟ್ಕೊಂಡ್ ಬಿಡೋಣ, ಯೂಟ್ಯೂಬ್ ನೋಡ್ಬಿಡೋಣ. ಬೆಳಗಿನ ಸಾಯಂಕಾಲದವರೆಗೆ ಯೋಗ ಮಾಡಿ 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 ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಫಾರ್ ಎ ಚೇಂಜಸ್ ಅಂತ ಬಿಟ್ಟು ಏನ್ ಮಾಡ್ತೀವಿ, 1 ನಿಮಿಷ 2 ನಿಮಿಷ ಬೇರೆ ಕಡೆಗೆ ನಮ್ಮ ಮನಸ್ಸನ್ನ, ವಿಶೇಷವಾಗಿ ವಿಕಾರದ ಕಡೆಗೆ, ಇಂದ್ರಿಯ ಸುಖದ ಕಡೆಗೆ ನಾವು ಗಮನವನ್ನ ಹರಿಸ್ತೀವಿ. ಅದರಿಂದ ಏನಾಗತ್ತೆ, ಬಾಬಾ ಹೇಳ್ತಾರೆ, ನೀವು 2 ನಿಮಿಷವನ್ನ ವೇಸ್ಟ್ ಮಾಡಿದ್ರೆ ಎಷ್ಟು ವೇಸ್ಟ್ ಮಾಡ್ದಂಗಾಯ್ತಂತೆ? 2 ವರ್ಷವನ್ನ ಕಳೆದಂಗಾಯ್ತು. 2 ನಿಮಿಷ ಅಂತಂದ್ರೆ 2 ತಿಂಗಳಲ್ಲ, ಎಷ್ಟು? 2 ವರ್ಷ. ಅಂದ್ರೆ ಅಷ್ಟು ಸಂಪಾದನೆಯಿಂದ ನೀವೇನ್ ಮಾಡಿದ್ರಿ? ಕಳ್ಕೊಂಡ್ರಿ. ಅಷ್ಟು ಸೀರಿಯಸ್ ಆಗಿ, ಅಂದ್ರೆ ಸೀರಿಯಸ್ ಅಂತಂದ್ರೆ ವಿಧಿವತ್ತಾಗಿ, ಕರೆಕ್ಟಾಗಿ, ಪವಿತ್ರವಾಗಿ ಭಗವಂತನಲ್ಲಿ ಮನಸ್ಸನ್ನ ಕೊಟ್ಟು ಆ ಶಕ್ತಿ ಪ್ರವಾಹ ಆಗಿ ವಿಶ್ವಕ್ಕೆಲ್ಲ ತಲುಪ್ತಾ ಇದ್ರೆ ಆ 2 ನಿಮಿಷದಲ್ಲಿ ನೀವೇನ್ ಮಾಡ್ಬೋದು? 2 ವರ್ಷಕ್ಕೆ ಸಮಾನವಾಗಿರುವಂತ ಸಂಪಾದನೆ ಮಾಡಬಹುದು. ವಿಶೇಷವಾಗಿ ಈ ಮಾತನ್ನ ಬಾಬಾ ಯಾವ ಸಮಯಕ್ಕೆ ಹೇಳ್ತಾ ಇದ್ದಾರೆ? ಯಾವ ಸಮಯದಲ್ಲಿ ಹೇಳ್ತಿದ್ದಾರೆ? 2 ನಿಮಿಷ 2 ವರ್ಷ ಯಾವ ಸಮಯಕ್ಕೆ ಹೇಳ್ತಾ ಇದ್ದಾರೆ? ಸಂಗಮ ಯುಗದಲ್ಲಿ. ಸಂಗಮ ಯುಗದಲ್ಲಿ ಯಾವ ಸಮಯ? ಈಗ ವರ್ತಮಾನ ಸಮಯ. ಸಂಗಮ ಯುಗದಲ್ಲಿ ಯಾವ ಕರ್ಮವನ್ನು ಮಾಡುವ ಸಮಯದಲ್ಲಿ ಇದನ್ನು ಹೇಳ್ತಿದ್ದಾರೆ? ಅಂದ್ರೆ 2 ನಿಮಿಷನೂ ಕೂಡ ನೀವು 2 ವರ್ಷಕ್ಕೆ ಸಮಾನ ಅಂತ ವಿಶೇಷ ಯಾವಾಗ? ನಾವು ಹುಡುಗಾಟಿಕೆ ಮಾಡ್ತಾ ಇರೋದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸರಿ. ನಾವು ಯಾವ ಸಮಯದಲ್ಲಿ ಗಮನ ಕೊಡ್ಬೇಕು ಅದಕ್ಕೆ? ಯೋಗದ ಸಮಯದಲ್ಲಿ. ವಿಶೇಷವಾಗಿ ಗಮನ ಕೊಡ್ಬೇಕು ಯೋಗದಲ್ಲಿ. ಯಾಕಂದ್ರೆ ಬೇರೆ ಸಮಯದಲ್ಲಿ ನಾವು ಶರೀರದ ಕಡೆಗೆ ಮತ್ತು ಬೇರೆ ಕರ್ಮದ ಕಡೆ ನಾವು ಗಮನ ಕೊಡಬೇಕಾಗತ್ತಲ್ವಾ? ಆವಾಗ ಮನಸ್ಸನ್ನು ನಾವು 100% ಬಾಬನಿಗೆ ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಹೌದಾ? ಅದು ಯೋಗದಲ್ಲಿ ಕೂತ್ಕೊಂಡಾಗ ಶಾರೀರಿಕವಾಗಿ ನಿಮ್ಗೆ ಏನಾದ್ರು ಕರ್ಮ ಇರುತ್ತಾ? ಅಲ್ವಾ? ಪ್ರಪಂಚದ ಜೊತೆಗೂ ನೀವು ಜೋಡಣೆ ಆಗ್ಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಹಾಗಂತ ಇದು ಅಮೃತ ವೇಳೆಯಲ್ಲಿ ಮಾತ್ರ ಇರಬೇಕು ಅಂತ ಬಿಟ್ಟು ಯಾವ ಕಂಡೀಷನ್ನು ಇಲ್ಲ, ಅಲ್ವಾ? ಕೆಲವೊಂದ್ಸಲ ಏನಾಗತ್ತೆ, ಅಮೃತ ವೇಳೆಯಲ್ಲಿ ನಿಮ್ಗೆ ತುಂಬಾ ಸೆಕೆ ಇರ್ಬೋದು, ಚಳಿ ಇರ್ಬೋದು, ಸೊಳ್ಳೆ ಕಡಿತಾ ಇರ್ಬೋದು, ನಿದ್ದೆ ಬರ್ತಾ ಇರ್ಬೋದು, ಅವಾಗ ನಿಮ್ಗೆ ಕಷ್ಟ ಆಗ್ಬೋದು, ಸರಿನಾ? ಬಸ್ಸಲ್ಲಿ ಇರ್ತೀರಾ, ಲಾಂಗ್ ಜರ್ನಿ, ಟ್ರೈನಲ್ಲಿ ಇರ್ತೀರಾ, ಒಬ್ಬರೇ ಇರ್ತೀರಾ, ಅವಾಗ ನಿಮ್ ಜೊತೆಗೆ ಯಾರು ಮಾತಾಡೋರು ಇರಲ್ಲ. ಅವಾಗ ಏನಾಗ್ತದೆ, ಆರಾಮಾಗಿ ಏನ್ ಮಾಡ್ಬೋದು ಅಲ್ವಾ? ಆ ಸ್ಥಿತಿಯನ್ನು ಪಡ್ಕೊಳ್ಬಹುದಲ್ವಾ? ನೀವು ಯಾವ್ದೋ ಒಂದು ಊರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ, ಸ್ಲೀಪರ್ ಕೋಚ್, ಒಬ್ಬರೇ ಮಲ್ಕೊಂಡಿದ್ದೀರಾ, ನಿದ್ದೆ ಬರ್ತಾ ಇಲ್ಲ, ಅವಾಗ ಏನ್ ಮಾಡ್ಬೋದು? ಈ ಸ್ಥಿತಿಲಿ ಸ್ಥಿತರಾಗ್ಬೋದಲ್ವಾ? ಅದ್ ನಾವು ಆ ಸಮಯ ಏನ್ ಮಾಡ್ತೀವಿ? ಹೆಚ್ಚಿಗೆ ಯೋಚನೆ ಮಾಡೋದು, ಸಂಕಲ್ಪ ಮಾಡೋದು, ಸೇವೆ ಬಗ್ಗೆ ಚಿಂತನೆ ಮಾಡೋದು, ಬಾಬನ್ ಜೊತೆಗೆ ಮಾತಾಡೋದು, ಆತ್ಮಿಕ ಸಂಭಾಷಣೆ, ಮನನ, ಚಿಂತನ, ವಿಚಾರ ಸಾಗರ ಮಂಥನ, ಅಲ್ವಾ? ಗಾಯನ, ಭಜನ, ವರ್ಣನ ಎಲ್ಲ ಏನಾಗ್ತಾ ಇರ್ತದೆ, ನಡೀತಾ ಇರ್ತದೆ. ಯಾವ್ದಲ್ಲಿ? ಮನಬುದ್ಧಿಯಲ್ಲಿ. ಅದು ಬಾಬಾ ಹೇಳ್ತಾರೆ, ಯಾವ್ದಲ್ಲಿ ಇರ್ಬೇಕಂತ? ಯೋಗ. ಯಾರ ಜೊತೆಗೆ ಯೋಗ? ಪರಮಾತ್ಮನ ಜೊತೆಗೆ ಯೋಗ. ಆ ಯೋಗ ಇದ್ದಾಗ ನಿಮಗೆ 7 ಗುಣಗಳ ಅನುಭವ ಏನಾಗ್ತಾ ಇರ್ತದೆ? ಆಗ್ತಾ ಇರ್ತದೆ. ಅದಕ್ಕಾಗಿ 2 ನಿಮಿಷ ಅಂತಂದ್ರೆ ಎಷ್ಟು ಹೇಳಿ?
2 2 ನಿಮಿಷ. ವರ್ಷಕ್ಕೆ ಸಮಾನ. ಅದಕ್ಕೆ ಒಂದೊಂದು ಸೆಕೆಂಡ್ ಅನ್ನು ಕೂಡ ನೀವೇನ್ ಮಾಡ್ಬೇಕು? ಸರಿ. ಗಮನವನ್ನ ಕೊಡಬೇಕಾಗ್ತದೆ. सर्वशक्तियों की, सर्व गुणों की, परमात्मा प्यार की, ब्राह्मण परिवार के प्यार की और कल्प पहले ईश्वरी हक की, यह सर्व प्राप्तियां इस छोटे से युग में हैं. ಈ ಸಣ್ಣ ಯುಗದಲ್ಲಿ ಏನೇನ್ ಸಿಗ್ತದಂತೆ? ಎಲ್ಲ ಶಕ್ತಿಗಳು. ಎಷ್ಟು ವರ್ಷಕ್ಕೆ ಬೇಕಾಗುವಷ್ಟು? 5,000 ವರ್ಷ. 5,000 ವರ್ಷಕ್ಕೆ ಬೇಕಾಗುವ ಎಲ್ಲ ಶಕ್ತಿಗಳು, ಎಲ್ಲ ಗುಣಗಳು, ಪರಮಾತ್ಮನ ಪ್ರೀತಿ, ಬ್ರಾಹ್ಮಣ ಪರಿವಾರದ ಪ್ರೀತಿ ಮತ್ತು ಕಲ್ಪದ ಹಿಂದಿನ ಈಶ್ವರಿಯ ಅಧಿಕಾರ. ಆ ಅಧಿಕಾರವನ್ನ ನೀವು ಈಶ್ವರನ ಮೇಲೂ ಚಲಾಯಿಸಬಹುದು. ಈಶ್ವರ ಕೊಟ್ಟಿರುವಂತ ಗುಣ ಶಕ್ತಿಗಳ ಮೇಲೂ ಕೂಡ ಏನ್ ಮಾಡಬಹುದು? ಚಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಸರ್ವ ಪ್ರಾಪ್ತಿಗಳನ್ನ ನಾವ್ ಯಾವಾಗ ಅನುಭವ ಮಾಡ್ಬೇಕಂತೆ? ಇವಾಗಲೇ. ಗಮ್ಮಯುಗದಲ್ಲಿ. ಅಲ್ವಾ? ನೋಡಿ, ಚಿಕ್ಕ ಮಕ್ಕಳು ಬರ್ತ್ಡೇ ಸಮಯದಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ಯಾಕೆ ಹೇಳಿ? ಆ ದಿನ ಯಾಕೆ? ಜವಾಬ್ದಾರಿ ತಂದೆ ತಾಯಿ ನೋಡ್ಕೊಂತಾರೆ. ಆ ದಿನ ಅವ್ರಿಗೆ ಯಾರು ಬೈಯಲ್ಲ ಅಂತ ಬರ್ತ್ಡೇ ಅಲ್ವಾ? ಆ ದಿನ ಅವ್ರಿಗೆ ಏನಾಗತ್ತೆ? ಖುಷಿಯಾಗಿರ್ತದೆ. ಸ್ಕೂಲಲ್ಲೂ ಕೂಡ ಬರ್ತ್ಡೇ ಇದ್ದಾಗ ಚಾಕ್ಲೇಟ್ ತಗೊಂಡ್ ಬಂದಾಗ ಅವಾಗ ಅವ್ರಿಗೆ ಏನ್ ಮಾಡ್ತಿರ್ಲಿ, ಲೇಟ್ ಅನ್ನ ಕೊಡ್ತಿರ್ಲಿಲ್ಲ, ಬೈತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರದ್ದು ಇವತ್ತೇನು ಬರ್ತ್ಡೇ. ಹಾಗೆ ಮದ್ವೆ ದಿನಾನು ಕೂಡ ಅಲ್ವಾ? ಮದ್ವೆ ದಿನ ಜನ ನಿಮ್ಗೆ ಎಷ್ಟು ಗೌರವವನ್ನ ಕೊಡ್ತಾರೆ, ಎಷ್ಟು ಚೆನ್ನಾಗಿರುವಂತ ಊಟ ತಿಂಡಿ ಇರ್ತದೆ, ರಿಲೇಷನ್ಸ್ಗಳು ಬರ್ತಾರೆ, ಗ್ರೂಪ್ ಫೋಟೋ ತೆಗಿತೀವಿ. ಯಾವ ದಿನ ಅದು? ಮದ್ವೆ ದಿನಕ್ಕೆ ಮಾತ್ರ. ಅದಾದ್ಮೇಲೆ ಮತ್ತೆ ವಾಪಸ್ ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು ಎಲ್ಲ ರುಟೀನ್ ಇದೇ ಇರತ್ತೆ ಅಲ್ವಾ? ಹಾಗೆ ಇಲ್ಲಿ ಬಾಬೆಳ್ತೆ ಈ ಸಣ್ಣ ಯುಗದಲ್ಲಿ ಆತ್ಮಿಕವಾಗಿ ನಾವು ತುಂಬಾ ಪ್ರಾಪ್ತಿಯನ್ನ ಮಾಡುವಂತಹ ಸಮಯ. ಅದು ನಾವೇನ್ ಮಾಡ್ತೀವಿ? ಇದನ್ನು ಕೊಡ್ಲಿಲ್ಲ, ಅದನ್ನು ಕೊಡ್ಲಿಲ್ಲ, ಅವ್ರು ಹಂಗ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ನಾನು ಹೇಳ್ದಾಗ ನೀನ್ ಕೇಳೋದೇ ಇಲ್ಲ ಅಂತ ಬಿಟ್ಟು ಏನ್ ಮಾಡ್ತೀವಿ? ಏನು ಪ್ರಾಪ್ತಿ ಸಿಕ್ಕಿದೆಯೋ ಪ್ರಾಪ್ತಿಯ ಜೊತೆಗೆ ಜೋಡಣೆಯಾಗಿ ಆ ಪ್ರಾಪ್ತಿಯ ಸುಖದ ಅನುಭವ ಮಾಡುವ ಬದಲು ಏನ್ ಮಾಡ್ತೀವಿ? ಕಂಪ್ಲೇಂಟ್. ಏನ್ ಮಾಡ್ತೀವಿ? ಕಂಪ್ಲೇಂಟ್. ಮಾಡ್ತೀವಿ, ನಿಂದನೆ ಮಾಡ್ತೀವಿ, ಜಗಳ ಮಾಡ್ತೀವಿ, ಸಿಟ್ಟು ಮಾಡ್ಕೊಳ್ತೀವಿ, ಬೇಡ್ತೀವಿ, ಕೂಗ್ತೀವಿ. ಎಲ್ಲದಕ್ಕಿಂತ ವಿಶೇಷವಾಗಿ ಆ ಸಮಯದಲ್ಲಿ ನಿದ್ರೆ ಮಾಡ್ಬಿಡ್ತೀವಿ ಅಲ್ವಾ? ಆ ರೀತಿ ಆ ಪ್ರಾಪ್ತಿಯನ್ನು ನಾವೇನ್ ಮಾಡ್ಬಿಡ್ತೀವಿ? ಕಳ್ಕೊಂಡು ಹೇಳ್ತಾರೆ. ಮಕ್ಕಳೇ, ರಾಜಯೋಗದಲ್ಲಿ ತುಂಬಾ ಸಮಯದಲ್ಲಿ ನಿಮ್ಗೆ ಕುತ್ಕೊಳ್ಳಿಕ್ಕೆ ಯಾಕೆ ಆಗೋದಿಲ್ಲ ಅಂತಂದ್ರೆ ನಿಮ್ಮ ಗಮನ ಪ್ರಾಪ್ತಿ ಕಡೆಗಿರೋದಿಲ್ಲ. ಯಾವ್ದು ಕಡೆಗಿರ್ತದೆ? ಯಾವ್ದು ಕಡೆಗಿರ್ತದೆ? ನಿದ್ದೆ ಕಡೆ. ಪುರುಷಾರ್ಥದ ಕಡೆಗಿರ್ತದೆ, ಪ್ರಯತ್ನದ ಕಡೆಗಿರ್ತದೆ. ಹಂಗಂದ್ರೆ ಏನು? ಸೇವೆ ಮಾಡಬೇಕು. ಸೇವೆ. ಒಬ್ಬ ವ್ಯಕ್ತಿ ಇರ್ತಾನೆ, ತುಂಬಾ ಬಡವ, ಭಿಕ್ಷುಕ. ಯಾರವನು? ಭಿಕ್ಷುಕ. 3 ದಿನದಿಂದ ಊಟ ಇಲ್ಲ. ಏನಿಲ್ಲ? 3 ದಿನದಿಂದ ಊಟ. ದೇವ್ರ ಹತ್ರ ಕೇಳ್ತಾನೆ, ನನಗೆ ಊಟ ಸಿಗಲ್ಲಪ್ಪ ಅಂತ. ಏನ್ ಸಿಗ್ಲಿ? ಊಟ ಸಿಗ್ಲಪ್ಪ. ಸರಿ, ಊಟ ಕಣ್ಣೆದ ಕಡೆಗೆ ಇದೆ, ಓಕೆನಾ? ಕೈಯಲ್ಲಿದೆ ಊಟ, ಮದುವೆ ಮನೇಲಿ ಸಿಕ್ಕಿದ್ವಿ, ಯಾರೋ ಕೊಟ್ಟಿದ್ದಾರೆ, ಸರಿ. ಕೈಲಿ ಊಟ ತಿಂತಾ ಇದ್ದಾನೆ. ಅವಾಗ ಗಮನ ಏನಾಗ್ತದೆ? ಕೈಲಿ ಊಟ ಸಿಕ್ಕಿದೆ ತಾನೆ, ನೀವ್ ಕೇಳಿದ್ದೇನು? ಊಟ. ಅವಾಗ ಊಟ ಸಿಕ್ಕಿದೆ ಅಂದ್ಮೇಲೆ ಆ ಸುಖವನ್ನ ಏನ್ ಮಾಡ್ಬೇಕು? ಅನುಭವ. ಆ ವ್ಯಕ್ತಿ ಏನ್ ಮಾಡ್ತಾನೆ? ಇನ್ನ ಒಂದು ಬೇಡ್ತಾರೆ. ಈಗಂತೂ ಊಟ ಸಿಕ್ಕಿದೆ, ರಾತ್ರಿಗೆ ಏನ್ ಮಾಡೋಣ? ಆ ಸಂಕಲ್ಪ ಯಾವಾಗ ಬರ್ತದೆ? ಊಟ ಮಾಡುವಾಗ ಅಲ್ವಾ? ಆವಾಗ ನೀವು ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದಾಗ ಈಗಿನ ಪ್ರಾಪ್ತಿ ಕಡೆ ನಿಮ್ಮ ಗಮನ ಇಲ್ಲ. ಅವಾಗ ಏನ್ ಮಾಡ್ತಾನೆ? ಭಗವಂತ ಇವತ್ತಿನ ಊಟ ಅಂತ ಕೊಟ್ಟಿದೀಯಾ, 3 ಹೊತ್ತಿನ ಊಟ ಕೊಡುವಾಗ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಸರಿ, 3 ಹೊತ್ತಿನ ಊಟದ ವ್ಯವಸ್ಥೆನೆ ಮಾಡ್ತಾರೆ ಯಾರು? ಭಗವಂತ. ಅವಾಗ ಅವನ ಗಮನ ಎಲ್ಲಿರ್ತದೆ? ಬಟ್ಟೆ ಬೇಕು. ಹರಿದೋಗಿರೋ ಬಟ್ಟೆ ಇದೆ, ಅವಾಗೇನ್ ಬೇಕು? ಬಟ್ಟೆ ಬೇಕು. ಸರಿ, ಬಟ್ಟೆ ಸಿಕ್ತು, ಅವಾಗ ಅದರ ಸುಖ ಅನುಭವ ಮಾಡೋ ಬದಲು ಗಮನ ಇಲ್ಲಿ
ಮನೆ ಬೇಕು ಒಂದಿರೋದಕ್ಕೆ. ಇರ್ಲಿಕ್ಕೆ ಒಂದು ಮನೆ ಸಿಗಲಿ, ಬಾಡಿಗೆ ಮನೆ ಆದ್ರೂ ಪರವಾಗಿಲ್ಲ, ಸಣ್ಣ ಮನೆ ಆದ್ರೂ ಪರವಾಗಿಲ್ಲ, ಸರಿ ಬಾಡಿಗೆ ಮನೆ ಸಿಕ್ತು, ಆವಾಗ ಆವಾಗ ಸ್ವಂತ ಮನೆ ಬೇಕು, ಸರಿ ಸ್ವಂತ ಮನೆನೂ ಸಿಕ್ತು, ಗೃಹ ಪ್ರವೇಶನೂ ಆಯ್ತು, ಮುಂದೆ ಓಡಾಡೋದಕ್ಕೆ ಒಂದು ಕಾರ್ ಬೇಕು. ಹಾ ಅಂದ್ರೆ ನೀವು ಏನು ಪ್ರಾಪ್ತಿಯನ್ನ ಕೇಳಿದಿರೋ ಆ ಪ್ರಾಪ್ತಿಯನ್ನ ಅನುಭವ ಮಾಡೋದರ ಬದಲು ನಾವೇನ್ ಮಾಡ್ತಿದೀವಿ, ಬೇಕು ಬೇಕು ನೆಕ್ಸ್ಟ್ ಲೆವೆಲ್ ಅನ್ನ ಏನ್ ಮಾಡ್ತಿದೀವಿ, ಕೀಳ್ತಾ ಇದ್ದೀವಿ. ಆವಾಗ ಆ ಸುಖದ ಅನುಭವ ಆಗ್ಲಿಕ್ಕೆ ನಮ್ಗೆ ಸಾಧ್ಯ. ಆಗೋದಿಲ್ಲ. ಇವಾಗ ಉದಾಹರಣೆಗೆ ನಾನೊಂದು ಸಂಕಲ್ಪ ಮಾಡ್ತೇನೆ, ಏನಂತ, ಬಾಬಾ ಪ್ರತಿದಿನ ಕನ್ನಡ ಕ್ಲಾಸ್ ಮಾಡ್ಬೇಕಾದ್ರೆ 25 ಜನ ಬರ್ಲಿ ಅಂತ ಒಂದು ರಿಕ್ವೆಸ್ಟ್ ಅನ್ನ ಹಾಕಿದೆ. ಯಾರಿಗೆ? ಬಾಬಾ ಬಾಬಾ 25 ಜನ ಬಂದ್ರು, ಖುಷಿಯಿಂದ ಕ್ಲಾಸ್ ಮಾಡ್ಬೇಕು ತಾನೆ, ನಮ್ಮನೇಲಿ ಇರ್ತದೆ 30 ಜನ ಬೇಕು. 26 ಜನ ಬರ್ಲಿ, 30 ಜನ ಬರ್ಲಿ ಅಲ್ವಾ? ಏನಾಗಿದ್ಯೋ ಬಾಬಾ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಏನ್ ಮಾಡೋದಿಲ್ಲ, ಆ ಪ್ರಾಪ್ತಿ ಕಡೆ ಗಮನವನ್ನ ಕೊಡೋದಿಲ್ಲ. ಕೊಡೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸಂಗಮ ಯುಗದ ಬೆಲೆ ನಿಮ್ಗೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ಆ ಪ್ರಾಪ್ತಿಯ ಅನುಭವವನ್ನು ಮಾಡಿದಾಗ ಮಾಡ್ ಅಲ್ವಾ? ನಾವ್ ಯಾವ್ದ್ರ ಕಡೆ ಗಮನ ಕೊಡ್ತಿದ್ದೀವಿ? ಯಾವ್ದ್ರ ಕಡೆ? ಏನು ಇದೆ, ಏನು ಇಲ್ಲ. ಈಗ ನೀವು ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲ ಏನು ಪ್ರಾಪ್ತವಾಗಿದೆ ಅದರ ಕಡೆಗೆ ನಾವೇನ್ ಮಾಡ್ಬೇಕು, ಗಮನವನ್ನ ಕೊಡ್ಬೇಕು. ಯಾವ್ದ್ರಿಂದ ಯಾವ್ದ್ರಿಂದ? ಅನುಭವ. ಬುದ್ಧಿಯಿಂದ. ಯಾವ್ದ್ರಿಂದ ಅನುಭವ ಮಾಡೋದು? ಪ್ರಾಪ್ತಿ ಅನುಭವ ಮಾಡೋದು ಯಾವ್ದ್ರಿಂದ? ಬುದ್ಧಿ. ಬುದ್ಧಿಯಿಂದ. ಪುರುಷಾರ್ಥ ಮಾಡೋದು ಯಾವ್ದ್ರಿಂದ? ಮನಸ್ಸು. ಮನಸ್ಸಿನಿಂದ ಅಲ್ವಾ? ಕೆಲಸ ಮಾಡೋದು ಯಾವ್ದ್ರಿಂದ? ಕೈಯಿಂದ. ರುಚಿ ಅನುಭವ ಮಾಡೋದು ಯಾವ್ದ್ರಿಂದ? ನಾಲಿಗೆಯಿಂದ. ನಾಲಿಗೆ ಕೆಲಸ ಬೇರೆ, ಕೈ ಕೆಲಸ ಬೇರೆ. ಅದೇ ಕೈ ಕರ್ಮವನ್ನ ಮಾಡಿಬಿಟ್ಟು ಆ ವಸ್ತುವನ್ನ ತಂದ್ಬಿಟ್ಟು ಎಲ್ಲಿ ಇಡಬೇಕಾಗ್ತದೆ? ನಾಲ್ಗೆ ಮೇಲೆ ಇಡಬೇಕಾಗತ್ತೆ. ಇಟ್ಟ ಮೇಲೆ ನಾಲ್ಗೆ ಕೆಲಸ ಏನಾಗತ್ತೆ? ಆರಂಭ ಆಗತ್ತೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಆ ಸಂಗಮ ಯುಗದ ಸುಖದ ಪ್ರಾಪ್ತಿಯ ಅನುಭವ ಮಾಡಬೇಕು. ಈಗ ಈಶ್ವರಿ ವಿಷಯಕ್ಕೆ ಬರೋಣ. ಓಕೆ, ನಾವೆಲ್ಲ ಯಾರು? ಬಾಬಾ ನಮ್ಮನ್ನ ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ? ವಿಶ್ವ ಅಧಿಕಾರಿಗಳು, ವಿಶ್ವ ಕಲ್ಯಾಣಕಾರಿಗಳು. ಅಂದ್ರೆ ನಿಮ್ಮಿಂದ ಏನಾಗ್ತಾ ಇದೆ? ವಿಶ್ವ ಕಲ್ಯಾಣ ಆಗ್ತಾ ಇದೆ. ಹೇಗೆ? ಮನಸ್ಸಿನ ನಿಮ್ಮ ಮನಸ್ಸಿನ ಮೂಲಕ, ಮನಸ್ಸನ್ನು ಬೇರೆ ಎಲ್ಲೂ ಹಿಡಿದೇನೆ ನಿಮ್ಮ ಮನಬುದ್ಧಿಯ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗಬೇಕು. ಆಗ್ತಾ ಇದೆ. ನೀವ್ಯಾರು? ಆತ್ಮ. ಆತ್ಮ. ಒಂದು ಆತ್ಮ, ಒಂದು ಸಾಧನ. ಹೌದಾ? ನಿಮ್ಮಿಂದ ಆ ಶಕ್ತಿಗಳು ವಿಶ್ವಕ್ಕೆ ಹೋಗ್ಬಿಟ್ಟು ತಲುಪಿದಾಗ ಅವಾಗ ಅವರ ಕಲ್ಯಾಣ ಆತ್ಮ. ಆಗುತ್ತೆ. ಇಲ್ಲಿ ಪುರುಷಾರ್ಥ ಯಾವುದು, ಪ್ರಾಪ್ತಿ ಯಾವುದು? ಪುರುಷಾರ್ಥ ಕರ್ಮ ಯಾವುದು, ಪ್ರಾಪ್ತಿ ಯಾವುದು? ಪುರುಷಾರ್ಥದ ಕರ್ಮ ಮನಸ್ಸು. ಅಲ್ಲ, ಪುರುಷಾರ್ಥ ಯಾವ್ದಕ್ಕೆ ಹೇಳ್ತಾರೆ? ನಿಮ್ಮ ಮನಬುದ್ಧಿಯನ್ನು ಹೇಗೆ ಇಟ್ಟಾಗ ಅದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ, ಮನಸ್ಸು ಬುದ್ಧಿಯನ್ನು ಹೇಗೆ ಇಟ್ಟಾಗ ಅದಕ್ಕೆ ಪ್ರಾಪ್ತಿ ಅಂತ ಹೇಳ್ತಾರೆ. ಮನ ಬುದ್ಧಿನ ಪರಮಾತ್ಮನಲ್ಲಿಟ್ಟಾಗ ಪುರುಷಾರ್ಥ ಅಂತ ಹೇಳ್ತಾರೆ, ಅಲ್ಲಿ ಕುಣ್ಸೋದೇ ಪುರುಷಾರ್ಥ. ಪ್ರಾಪ್ತಿ ವಿಶ್ವಕ್ಕೆಲ್ಲ ಕೊಟ್ಟ ಅನುಭವ. ಪ್ರಾಪ್ತಿ ಅಂದ್ರೆ ವಿಶ್ವಕ್ಕೆ ಕಲ್ಯಾಣ ಆದಾಗ, ಅಂದ್ರೆ ನಿಮಿತ್ತನಾಗಿರ್ತೀವಲ್ಲ ಅಣ್ಣ, ಕಲ್ಯಾಣ ಆದಾಗ ಆ ರಿಟರ್ನ್ಸೇ ಪ್ರಾಪ್ತಿ. ಆಮೇಲೆ ಮತ್ತೆ ಯಾರು ಹೇಳ್ತೀರಿ? ಅಡಿಗೆ ಮಾಡ್ಲಿಕ್ಕೆ ಅಡಿಗೆ ಮನೆ ಹೋಗಿ ಇಡ್ತೀವಿ, ಅಡಿಗೆ ಮಾಡ್ತಾ ಇರ್ತೀವಿ, ಅದು ಪುರುಷಾರ್ಥನೋ ಪ್ರಾಪ್ತಿನೋ? ಪುರುಷಾರ್ಥ. ಅಡಿಗೆ ರೆಡಿ ಆಗಿದೆ, ತಟ್ಟೆ ಎದುರುಗಡೆ ಬಂದಿದೆ, ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿದ್ದೀರಿ, ಕೈಯಿಂದ ಬಾಯಿಗೆ ಹಾಕ್ತಾ ಇದ್ದೀರಿ, ಇದ್ಯಾವುದು? ಪ್ರಾಪ್ತಿ. ಅನುಭವ ಅಲ್ವಾ? ಪ್ರಾಪ್ತಿ. ಕೈಯಿಂದ ನಾಲ್ಗೆ ಮೇಲೆ ಹೋಗುವವರೆಗೆ ಪುರುಷಾರ್ಥ, ನಾಲ್ಗೆ ಮೇಲೆ ಇಟ್ಟ ಮೇಲೆ ಆಗುವಂತದ್ದು ಪ್ರಾರಬ್ಧ. ಅಂದ್ರೆ ಪ್ರಾರಬ್ಧ ಅಂತಂದ್ರೆ ನೀನೇನು ಕರ್ಮವನ್ನ ಮಾಡಿದ್ಯೋ ಅದರ ಫಲ ಸಿಕ್ಕಿದೆ. ಅವಾಗ ನಿನ್ನ ಗಮನ ಫಲದ ಕಡೆಗೆ ಇರಬೇಕೇ ಹೊರತು ಪುರುಷಾರ್ಥದ ಕಡೆಗೆ ಇರಬಾರ್ದು. ಅಲ್ಲ. ಇಲ್ಲಿ ಪುರುಷಾರ್ಥ ಶ್ರೇಷ್ಠನೋ ಪ್ರಾರಬ್ಧ ಶ್ರೇಷ್ಠ? ಪ್ರಾರಬ್ಧ. ಆತ್ಮನಿಗೆ ಇಷ್ಟ ಆಗೋದು ಯಾವುದು, ಪುರುಷಾರ್ಥನೋ ಪ್ರಾರಬ್ಧನೋ? ಪ್ರಾರಬ್ಧ. ಗುಲಾಬ್ ಜಾಮೂನ್ ಮಾಡೋದು ಇಷ್ಟ ಆಗತ್ತೋ, ತಿನ್ನೋದು ಇಷ್ಟ ಆಗತ್ತೋ? ತಿನ್ನೋದು.
ಆತ್ಮ ಗುಲಾಬ್ ಜಾಮೂನ್ ಮಾಡ್ಬೇಕಂತನೋ ತಿನ್ಲಿಕ್ಕಂತನೋ? ತಿನ್ಲಿಕ್ಕಂತ. ತಿನ್ಲಿಕ್ಕೆ. ಹಾಗೆ ನಾವು ಬಾಬನನ್ನ ಬಯಸಿದ್ಯಾಕೆ? ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ತಾನೆ. ಹೌದು. ಹೌದು. ಆದ್ರೆ ನಾವಿಲ್ಲಿ ಏನ್ ಮಾಡ್ತಿದ್ದೀವಿ? ಏನ್ ಮಾಡ್ತಿದ್ದೀವಿ? ಗಾಯನ. ಆ ಮನಸ್ಸನ್ನ ತಗೊಂಡು ನಾನು ಪರಮಧಾಮದಲ್ಲಿ ಇದ್ದೇನೆ, ನನ್ನ ಹಿಂದ್ಗಡೆ ಶಿವಬಾಬಾ ಇದ್ದಾರೆ, ನಾನು ಅವ್ರ ಮುಂದ್ಗಡೆ ಕೂತ್ಕೊಂಡಿದ್ದೇನೆ, ಪರಮಾತ್ಮನ ಶಕ್ತಿ ನನ್ನ ಮೂಲಕ ಎಲ್ಲಿ ಹೋಗ್ತಾ ಇದೆ? ವಿಶ್ವಕ್ಕೆ ಹೋಗ್ತಾ ಇದೆ, 3 ಲೋಕಕ್ಕೆ ಹೋಗ್ತಾ ಇದೆ, ಕಿರಣ ಹೋಗ್ತಾ ಇದೆ ಅಂತ ಏನ್ ಮಾಡ್ತೀವಿ? ನೋಡೋದು, ಸಂಕಲ್ಪವನ್ನ ಮಾಡ್ತೀವಿ. ಇದು ಪುರುಷಾರ್ಥನೋ ಪ್ರಾರಬ್ಧನೋ? ಪುರುಷಾರ್ಥ. ಆ ಪುರುಷಾರ್ಥ. ಯಾರೋ ಪ್ರಾರಬ್ಧನ ಯಾರೋ ಹೇಳ್ತಾ ಇದ್ರಿ, ಪುರುಷಾರ್ಥನೋ ಪ್ರಾರಬ್ಧನೋ? ಪುರುಷಾರ್ಥ ಒಂದ್ಸಲ ಮನಸ್ಸನ್ನ ಬಾಬಾ ಪುರುಷಾರ್ಥ. ಇಟ್ಟಿದ್ದೀರಿ, ನೀವು ಇಟ್ಟಿದ್ದೀರಿ ತಾನೆ. ಇಟ್ಟಿದೆ. ಶಕ್ತಿ ಪ್ರವಾಹ ಆಗ್ತಾ ಇದೆ, ಅವಾಗ ಗಮನ ಎಲ್ಲಿ ಕೊಡ್ಬೇಕು? ಪ್ರಾರಬ್ಧದ. ನಿಮ್ಮ ಮನ ಬುದ್ಧಿಯ ಮೂಲಕ ಏನು ಶಕ್ತಿ ಪ್ರವಾಹ ಆಗ್ತಿದೆಯೋ ಅದ ಕಡೆ ಗಮನ ಕೊಡ್ಬೇಕು. ಹೌದಾ? ಕೈಯಿಂದ ಜಾಮೂನ್ ಎಲ್ಲಿ ಇಟ್ಟಿದ್ದೀರಿ? ನಾಲ್ಗೆ ಮೇಲೆ. ನಾಲ್ಗೆಯಿಂದ ಎಲ್ಲಿ ಹೋಗ್ತಾ ಇದೆ ಅದು? ಹೊಟ್ಟೆ ಒಳಗಡೆ ಹೋಗ್ತಿದೆ. ಗಂಟಲ ಮೂಲಕ ಹೊಟ್ಟೆಗಳು ಹೋಗ್ತಿದೆ. ನಾವು ಗಮನ ಯಾವ್ದು ಕಡೆಗೆ ಇಡಬೇಕು? ಕೈಯಿಂದ ಎತ್ತೋದ್ರ ಕಡೆಗೋ, ಜಾಮೂನಿನ ಪ್ಯಾಕೆಟಿನ ಕಡೆಗೋ, ನೋಡೋದ ಕಡೆಗೋ, ಅಥವಾ ನಾಲ್ಗೆ ಕಡೆಗೋ, ಅಥವಾ ಹೊಟ್ಟೆಯಲ್ಲಿ ಹೋಗೋದ ಕಡೆಗೋ? ಆ ರುಚಿ ಅನುಭವದ ಕಡೆಗೆ. ಹೌದು ತಾನೆ? ಹಾಗಿದ್ರೆ ಈಗ ಭಗವಂತನ ಪ್ರಶ್ನೆ, ರಾಜಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಮ ಗಮನ ಪ್ರಾರಬ್ಧದ ಕಡೆಗೆ ಎಷ್ಟು ಸಮಯ ಇಡ್ತದೆ? ಆದ್ಮೇಲೆ ಸೂಕ್ಷ್ಮತೆ ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ನಿಮ್ಗೆ ಖುಷಿ ಕೊಡಬೇಕು, ಹೆಚ್ಚಿನ ಸಮಯ ನೀವು ಯೋಗದಲ್ಲಿ ಇರಬೇಕು ಅಂತ ಗಮನ ಎಲ್ಲಿ ಇರ್ಬೇಕು? ಪ್ರಾರಬ್ಧ. ಯಾವ ಪ್ರಾರಬ್ಧ? ಒಂದು ಮನಬುದ್ಧಿಯಿಂದ ಪ್ರವಾಹ ಆಗುವಂತ ಶಕ್ತಿ, ಒಂದು ಪ್ರಾರಬ್ಧ. ಎರಡನೇ ಪ್ರಾರಬ್ಧ ಯಾವುದು? ಮನಬುದ್ಧಿ ಮೂಲಕ ಸಪ್ತಗುಣಗಳು ಹೋದಾಗ, ಶಕ್ತಿಗಳು ಹೋದಾಗ, ಆತ್ಮ ಸಹಿತ ಮನಬುದ್ಧಿ ಶರೀರ ಸ್ವಚ್ಛ ಆಗತ್ತೋ ಆಗಲ್ವೋ? ಆಗುತ್ತೆ. ಹಗುರ ಆಗತ್ತೋ ಆಗಲ್ವೋ? ಆಗುತ್ತೆ. ಬಿಸಿ ನೀರು ತಲೆಯಿಂದ ಕೆಳಗಡೆ ಹೋದಾಗ ಬಿಸಿ ಅನುಭವ ಆಗ್ತದೆ, ಹೌದು. ಜೊತೆಗೆ ಕೊಳೆ ಹೋಗಿರುವಂತ ಅನುಭವನ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಸೋಪ್ ಹಾಕ್ಬಿಟ್ಟು ತೊಳೆದಾಗ ವಾಸನೆನೂ ಬರ್ತದಲ್ವಾ, ಸುವಾಸನೆನೂ ಬರ್ತದೆ, ಮತ್ತೆ ಹಗುರ ಆಗಿದ್ದು ಕೂಡ ಗೊತ್ತಾಗುತ್ತೆ. ಆವಾಗ ಎರಡನೇ ಪ್ರಾರಬ್ಧ ಯಾವುದು? ಆ ಕರ್ಮೇಂದ್ರಿಯಗಳ ಮೂಲಕ ಭಗವಂತನ ಶಕ್ತಿ ಹೋದಾಗ ಅದ ಮೇಲೆ ಮೆತ್ಕೊಂಡಿದ್ದಿರ್ತದಲ್ಲ, ಯಾವುದು? ಗಲೀಜು. ಈ ಮೊದಲು ನಿಮ್ಮ ಮನ ಬುದ್ಧಿಯನ್ನು ಲೌಕಿಕದ ಕಡೆಗೆ, ಪ್ರಪಂಚದ ಕಡೆಗೆ ಇಟ್ಟಾಗ ಅದರಿಂದ ಏನು ಮೆತ್ಕೊಂಡಿದೆ ಅದು ಕ್ಲೀನ್ ಆಗಿರುವಂತ ಪ್ರಾರಬ್ಧದ ಅನುಭವವನ್ನು ನಿಮಗೆ. ಮೂರನೇ ಅನುಭವ ಯಾವುದು? ಮೂರನೇ ಪ್ರಾರಬ್ಧ ಯಾವುದು? ಖುಷಿ. ಮೂರನೇ ಪ್ರಾರಬ್ಧ ಯಾವುದು? ನಿಮ್ಮಿಂದ ಆ ಶಕ್ತಿ ಯಾರಿಗೆ ಹೋಗ್ತಾ ಇದೆ? ವಿಶ್ವಕ್ಕೆ. ಅವಾಗ ಅವ್ರು ಥ್ಯಾಂಕ್ಸ್ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅವ್ರಿಗೆ ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಅವಾಗ ಆ ಕರ್ಮದ ಫಲ ಯಾರಿಗೆ ಸಿಗ್ತದೆ? ನನಗೆ. ನಮ್ಗೆ ಅದರ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಆಯ್ತಾ? ಅಂದ್ರೆ ಹೊಟ್ಟೆ ಹಸಿದಿರ್ತದೆ, ಬಾಯಾರಿಕೆ ಆಗಿದ್ದಿರ್ತದೆ, ಹೊಟ್ಟೆಯಲ್ಲಿ ನೀರು, ಜ್ಯೂಸು, ಐಸ್ ಕ್ರೀಮು, ಆಹಾರ ಹೋದಾಗ ಹೊಟ್ಟೆನೂ ಕೂಡ ತಂಪಾಗತ್ತೋ ಆಗಲ್ವೋ? ಅವಾಗ ಹೊಟ್ಟೆ ಥ್ಯಾಂಕ್ಸ್ ಹೇಳುತ್ತೆ ತಾನೆ ಅಲ್ವಾ? ಹಾಗಂದ್ಮೇಲೆ ಈ ಎಲ್ಲ ಪ್ರಾರಬ್ಧದ ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಭಗವಂತನ ಪ್ರಶ್ನೆ, ರಾಜಯೋಗ ಮಾಡಬೇಕಾದ್ರೆ ನಿಮ್ಮ ಗಮನ ಈಗ ವರ್ತಮಾನ ಸಮಯದ ಅನುಸಾರ ಪುರುಷಾರ್ಥದ ಕಡೆಗೆ ಇರಬೇಕು, ಪ್ರಾರಬ್ಧದ ಕಡೆ ಇರಬೇಕು? ನಮ್ಮ ಗಮನ ಎಲ್ಲಿರ್ತದೆ? ನಮ್ಮ ಗಮನ ಎಲ್ಲಿರ್ತದೆ? ಪುರುಷಾರ್ಥದ ಕಡೆಗೆ. ಇವಾಗ ನಾನೇನು ಮಾಡ್ತಾ ಇದ್ದೇನೆ? ಇದು ನಾನು ಮಾಡೋದ್ರಿಂದ ನನ್ನ ಹಳೆ ಸಾಲ ಎಲ್ಲ ಏನಾಗ್ತದೆ? ತೀರುತ್ತೆ ಅಂದ್ರೆ ಸಂಕಲ್ಪ ಮಾಡ್ತೀರಿ. ಅಂದ್ರೆ ನಿಮ್ಮ ಗಮನ ಎಲ್ಲಿದೆ? ದ್ವಾಪರ ಮತ್ತು ಕಲಿಯುಗದಲ್ಲಿ ಎಲ್ಲಿದೆ? ದ್ವಾಪರ ಮತ್ತೊಂದೇನ್ ಮಾಡ್ತಾರೆ? ಇದನ್ನ ನಾನು ಸಾಧನೆ ಮಾಡೋದ್ರಿಂದ ಸತ್ಯುಗಕ್ಕೆ ಹೋಗ್ತೇನೆ, ಕಿರೀಟ ಸಿಗ್ತದೆ, ಸಿಂಹಾಸನ ಸಿಗ್ತದೆ, ಸ್ವರ್ಗದಲ್ಲಿ ಇರ್ತದೆ, ಪುಷ್ಪಕ ವಿಮಾನ ಇರ್ತದೆ, 36 ವೆರೈಟಿ ಊಟ ಸಿಗ್ತದೆ. ಇದು ಎಲ್ಲಿದ್ದೇನೆ? ಇವಾಗ ಎಲ್ಲಿದ್ದೇನೆ? ಸತ್ಯುಗದಲ್ಲಿ ಇದ್ದೇನೆ. ಎಲ್ಲಿದ್ದೀರಿ? ಸತ್ಯಯುಗದಲ್ಲಿ. ಶ್ರೇಷ್ಠ ಯಾವುದು? ಸತ್ಯಯುಗನು ದ್ವಾಪರ ಯುಗನು? ಸಂಗಮ. ನೀವು ಸಂಗಮ ಯುಗದಲ್ಲಿ ಇದ್ದೀರಾ? ಇಲ್ಲ. ಬಾಯೆಲ್ಲ ಮಾತ್ರ. ಅದು ಮನಸ್ಸಿರೋದು ಯಾವ್ದಲ್ಲಿ? ಸತ್ಯಯುಗದಲ್ಲಿ.
ಅಲ್ವಾ? ಅಂದಮೇಲೆ ಬಾಬನ ಪ್ರಶ್ನೆ, ಈಗ ನೀವು ಪುರುಷಾರ್ಥದ ಕಡೆ ಗಮನ ಕೊಡಬೇಕು, ಪ್ರಾರಬ್ಧದ ಕಡೆ ಗಮನ ಕೊಡಬೇಕು? ಪ್ರಾರಬ್ಧ ಕಡೆ. ಪ್ರಾರಬ್ಧ ಸರಿ. ಹಾಗಿದೆ, ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಎಷ್ಟೊತ್ತು ಬೇಕು, ತಿನ್ಲಿಕ್ಕೆ ಎಷ್ಟೊತ್ತು ಬೇಕು? ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಸೆಕೆಂಡ್ ಸರ್. ಜಾಸ್ತಿ ಟೈಮ್ ಬೇಕು, ತಿನ್ನಕ್ಕೆ ಕಡಿಮೆ. ಒಂದು ಅಂದಾಜು ಹೇಳಿ, ಎಷ್ಟು ಟೈಮ್ ಬೇಕು ಅಂತ ಹೇಳಿ. ಸೆಕೆಂಡ್. ಯಾವ್ದಕ್ಕೆ? ತಿನ್ಲಿಕ್ಕೆ ಮಾಡ್ಲಿಕ್ಕೆ ಗಂಟೆ ಗಂಟೆ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಬೇಕು ತಾನೆ? ತಿನ್ಲಿಕ್ಕೆ ಓಕೆ, ಸೆಕೆಂಡ್ ಅಲ್ದಿದ್ದು ಕೂಡ ಒಂದು ಅರ್ಧ ನಿಮಿಷ ಬೇಕು, ಒಂದು ಗುಲಾಬ್ ಜಾಮೂನ್ ಅಲ್ಲಿ ಒಂದು 1/4 ನಿಮಿಷ ಬೇಕು. ಓಕೆ, ಇಲ್ಲಿ ಪುರುಷಾರ್ಥ ಜಾಸ್ತಿ ಟೈಮು, ಪ್ರಾರಬ್ಧ ಜಾಸ್ತಿ ಟೈಮು? ಪುರುಷ ಟೈಮ್ ಆಗುತ್ತೆ. ಪುರುಷಾರ್ಥ ಜಾಸ್ತಿ ಟೈಮ್ ತಾಳುತ್ತೆ. ಹಾ, ಓಕೆ. ಆಧ್ಯಾತ್ಮಿಕತೆ ಪುರುಷಾರ್ಥಕ್ಕೆ ಎಷ್ಟು ಟೈಮು? 100 ವರ್ಷ. 1 ಸೆಕೆಂಡ್. 1 ಸೆಕೆಂಡ್ ಅಣ್ಣ. 1 ಸೆಕೆಂಡ್. ಬಾಬಾ ಏನ್ ಹೇಳ್ತಾರೆ, ಪುರುಷಾರ್ಥಕ್ಕೆ ಎಷ್ಟು ಟೈಮ್ ಅಂತ ನಿಮಗೆ? 1 ಸೆಕೆಂಡ್. ಮನಸ್ಸನ್ನ Second. ಬಾಬನ ಹತ್ರ ಇಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ಬೇಕು ನೀವು? ಸೆಕೆಂಡ್. 1 ಸೆಕೆಂಡ್. ಅನುಭವ ಆಗ್ಲಿಕ್ಕೆ 1 ಸೆಕೆಂಡ್ ನೀವು ಅಲ್ಲಿ ಇಟ್ಟ ಮೇಲೆ ಉದಿ ಟೈಮ್ ನಿಮ್ಗೆ ಅನುಭವ ಮಾತ್ರ ಆಗ್ತಾ ಇರ್ಬೇಕು, ಅದು ಹೊರತು ಅಲ್ಲಿ ಮಧ್ಯದಲ್ಲಿ ಪುರುಷಾರ್ಥ ಇಲ್ಲ. ಬರಕೂಡದು. ಅಂತಿಮ ಪರೀಕ್ಷೆ ಎಷ್ಟು ಟೈಮಿಂದ ಇರ್ತದೆ? ಸೆಕೆಂಡ್. ಪ್ರಾಕ್ಟೀಸ್ ಯಾವಾಗಿಂದ ಮಾಡ್ಬೇಕು? ಈಗಲೇ. ಈಗಲೂ ಕೂಡ ನನ್ನ ಆತ್ಮ ಈಗ್ಲಿಂದ. ಬಿಂದು ಅಜರ ಅಮರ ಅವಿನಾಶಿ ಪ್ರಕೃತಿಯಲ್ಲಿದ್ದೇನೆ ಅಂತ ಹೇಳ್ಬಿಟ್ಟು ಮನಸ್ಸನ್ನು ಹಿಂಗ್ ಮಾಡ್ತಾ ಹೋದ್ರೆ 2 4 2 ಸ್ಕೂಲಿಗೆ 2ನೇ ಕ್ಲಾಸ್ನಲ್ಲಿ ಹೋದವರಿಗೆ 2 9 ಎಷ್ಟು ಅಂತ ಕೇಳ್ತಾರೆ ಟೀಚರ್. ಆಗ ಅವನೇನ್ ಶುರು ಮಾಡ್ತಾನೆ? 2 ಶುರು ಮಾಡ್ತಾನೆ ಅಲ್ವಾ? ಅದನ್ನ 10ನೇ ಕ್ಲಾಸಿಗೆ ಹೋದವ್ರಿಗೆ 2 9 ಎಷ್ಟು ಅಂತ ಏನ್ ಹೇಳ್ತಾನ ಅವನು? ಉತ್ತರ 18 16 ಅಂತ ಹೇಳ್ತಾನಲ್ವಾ? 18 ಪಕ್ಕ? ಹಾಗೇನೆ ನಿಮ್ಮ ಸ್ಥಿತಿನೂ ಹೆಂಗಿದೆ ಅಂತ ಕೇಳ್ತಾರೆ ಬಾಬಾ. 1 ಸೆಕೆಂಡ್ ಅಲ್ಲಿ ಏನಾಗ್ಬೇಕು? ಉತ್ತರ ಬಂದ ಯೋಗ ಅಲ್ಲ, ವಿಶ್ವ ಕಲ್ಯಾಣದ ಸ್ಥಿತಿ, ಸರ್ವಶಕ್ತಿ ಹೋಗುವಂತ ಸ್ಥಿತಿ. ಅದರ ಪ್ರಾರಬ್ಧದಲ್ಲಿ ನೀವೇನಾಗ್ಬೇಕು? ಅನುಭವದಲ್ಲಿ ಸ್ಥಿತ ಆಗ್ಬೇಕು. ಸರ್ವ ಪ್ರಾಪ್ತಿಗಳು, ಸರ್ವ ಗುಣಗಳು ಹೋಗ್ತಾ ಇರುವಂತದ್ದು, ಆಶೀರ್ವಾದ ಸಿಗ್ತಾ ಇರುವಂತದ್ದು, ಹಗುರತೆ ಅನುಭವ ಆಗ್ಬೇಕಾಗ್ತದೆ, ಪ್ರಾಪ್ತಿ. ಹಾಗೆ ನಮ್ಮ ಯೋಗ ಇದೆಯಾ? ಅದು ಯಾವಾಗಿರೋದು? ಸಂಗಮ ಯುಗದಲ್ಲಿ ಮಾತ್ರ. ಅಂದ್ರೆ ನಾವ್ ಇನ್ನೂವರೆಗೂ ಪುರುಷಾರ್ಥನೆ ಮಾಡ್ತಿದ್ದೀವೋ, ಪ್ರಾರಬ್ಧ ಮಾಡ್ತಾ ಇದ್ದೀವೋ? ಇನ್ನೂವರೆಗೂ ಪುರುಷಾರ್ಥ ಮಾಡ್ಕೊಂಡಿದ್ದೀವಿ. ಅರ್ಥ ಮಾಡ್ತೀವಿ. ಹಾಗಿದ್ರೆ ಈ ಮುರಳಿಯಲ್ಲಿ ಬಾಬಾ ನಮ್ಮನ್ನ ಯಾವ ಕಡೆಗೆ ಎಳಿತಾ ಇದ್ದಾರೆ? ಪ್ರಾರಬ್ಧದ ಕಡೆಗೆ ಎಳಿತಾ ಇದ್ದಾರೆ. ಪ್ರಾರಬ್ಧದ ಕಡೆ. ಯಾವ ಪ್ರಾರಬ್ಧ? ಅನುಭವದ ಸೆಕೆಂಡಿನ ಪ್ರಾರಬ್ಧ. ನಗರತ್ನ ಹೇಳಿ, ಯಾವ ಪ್ರಾರಬ್ಧ? ನಗರತ್ನ ಕೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀನಿ. ಹೇಳಿ. 21 ಜನ್ಮಕ್ಕೆ ಬೇಕಾಗಿರುವಂತ ಸತ್ಯಯುಗದಲ್ಲಿ ಅನುಭವಿಸ್ತಾರೆ. ಯಾವ ಪ್ರಾರಬ್ಧ ಅಂದ್ರೆ, ನಿಮ್ಮ ಮನ ಬುದ್ಧಿಯನ್ನ ನೀವು ನಿಮ್ಮ ಅಪ್ಪನ ಕೈಯಲ್ಲಿ ಕೊಟ್ಟ ನಂತರ ಅವನು ಉಪಯೋಗ ಮಾಡ್ತಾ ಇರುವಂತ ಪ್ರತ್ಯಕ್ಷದ ಪ್ರಾರಬ್ಧ. ನಿಮ್ಮ ಮನಬುದ್ಧಿನ ಯಾರಿಗೆ ಕೊಡ್ಬೇಕು? ಪರಮಾತ್ಮ. ಅವನು ಉಪಯೋಗ ಮಾಡಿದ್ರೆ ತಾನೇ ನಿಮ್ ಪ್ರಾರಬ್ಧ ಸಿಗ್ತದೆ. ಉಪಯೋಗನೇ ಮಾಡಿಲ್ಲ ಅಂತಂದ್ರೆ ಸಿಗೋದಿಲ್ಲ. ನೀವು ಪೇಷಂಟ್ ಆಗಿದ್ದೀರಿ, ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಇಂಜೆಕ್ಷನ್ ಕೊಟ್ಬಿಡ್ತಾರ ಡಾಕ್ಟ್ರು? ಇಲ್ಲ ಇಲ್ಲ. ಫಲ ಸಿಗೋದು ಯಾವಾಗ? ಪರೀಕ್ಷೆ. ನೀವು ಒಳಗಡೆ ಹೋಗ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಬೇಕು, ಕ್ಯೂನಲ್ಲಿ ನಿಮ್ದು ಬರ್ಬೇಕು, ಅವ್ರು ಚೆಕ್ ಮಾಡ್ಬೇಕು, ಟೆಸ್ಟಿಂಗ್ ಮಾಡ್ಬೇಕು, ಎಲ್ಲಾ ಮಾಡಿ ಮಾತ್ರ ನೀವು ಇಂಜೆಕ್ಷನ್ ಕೊಡ್ಬೇಕು. ಕೊಟ್ಟ ಮೇಲೆ ಏನಾಗ್ತದೆ? ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ 1 ಸೆಕೆಂಡಿನಲ್ಲಿ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಲಿಕ್ಕೆ ಆರಂಭ ಆಗ್ಬೇಕಾಗ್ತದೆ. ಪ್ರಾರಬ್ಧದಲ್ಲಿ ಹೆಚ್ಚಿನ ಸಮಯ ನೀವು ಇರಬೇಕಾಗತ್ತೆ. ಯಾಕಂದ್ರೆ ಎಲ್ಲದಕ್ಕಿಂತ ಸರ್ವಶ್ರೇಷ್ಠವಾಗಿರೋದು ಯಾವುದು? ಸಂಗಮ ಯುಗ. ಯಾಕೆ ಹೇಳಿ? ಸಂಪಾದನೆ. ಅವಾಗ ನೀವು ದಾನ ಮಾಡ್ತೀರಾ, ಸಂಪಾದನೆ ಮಾಡ್ತೀರಾ, ಜನರಿಂದನೂ ಆಶೀರ್ವಾದ ಸಿಗ್ತಾ ಇರ್ತದೆ. ಪರಮಾತ್ಮನ ಶಕ್ತಿಯ ಅವಶ್ಯಕತೆ ಇವಾಗ ಇದೆ. ಸತ್ಯಗೂ ತ್ರೇತಾಯುಗದಲ್ಲಿ ಕೊಡ್ತೀವಿ ಅಂತಂದ್ರೆ ಅಲ್ಲಿ ಎಲ್ಲರದು ಹೊಟ್ಟೆ ತುಂಬಿದಿರ್ತದೆ, ಅಲ್ಲಿ ಯಾರಿಗೂ ಕೂಡ ಬೇಕಾಗಿಲ್ಲ ಅಲ್ವಾ? ಈಗ ಹೇಳಿ, ದಿನದಲ್ಲಿ ರಾಜಯೋಗದ ಸಮಯದಲ್ಲಿ ವಿಶೇಷವಾಗಿ ನಾವು ಗಮನ ಕೊಡ್ತಾ ಇರೋದು ಯಾವುದ್ರ ಕಡೆಗೆ?
ಬರೀ ಪುರುಷಾರ್ಥದ ಕಡೆ ಕೊಡ್ತಿದ್ವಿ, ಪ್ರಾರಬ್ಧದ ಕಡೆ ಕೊಡ್ತಾ ಇಲ್ಲ. ಕಡೆಗೆ ನಾವೆಚ್ಚಿಗೆ ಯೋಗ ಮಾಡಬೇಕು, ಜನ ಕ್ಲಾಸ್ ಮಾಡಬೇಕು, ಇಷ್ಟು ಜನ ವ್ಯೂಸ್ ಬರಬೇಕು, ಇಷ್ಟು ಜನ ನೋಡ್ಬೇಕು, ಇಷ್ಟು ಜನ ಕೇಳಬೇಕು. ಸದಾಕಾಲ ಯಾವ್ದು ಇರ್ತದೆ? ಬೇಕು ಬೇಕು ಬೇಕು. ಒಂದು ಬೇಕು ಇಲ್ಲ ಬೇಡ. ಬೇಕು ಬೇಡ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತಂದ್ರೆ ವರ್ತಮಾನ ಸಮಯದ ಕಡೆಗೆ ನಿಮ್ಮ ಗಮನ ಇಲ್ಲ. ಊಟ ಎದುರುಗಡೆಗೆ ಇದೆ ಅಂದ್ಮೇಲೆ ತಿನ್ಬೇಕು, ರುಚಿ ನೋಡ್ಬೇಕಷ್ಟೇ. ಹೌದು, ಅದು ಬೇಕು ಇದು ಬೇಡ ಅಂತ ಏನ್ ಮಾಡುವಂಗಿಲ್ಲ, ಹೇಳೋಂಗಿಲ್ಲ. ಹೇಳುವಂಗ. ಏನಿದೆಯೋ ನಾಲ್ಗೆ ಮೇಲಿದೆಯೋ ಅದರ ಪ್ರಾರಬ್ಧವನ್ನೇನ್ ಮಾಡಿ ಅನುಭವಿಸಿ. ಅದಕ್ಕಾಗಿ ಪೂರ್ತಿ 5,000 ವರ್ಷದ ಎಲ್ಲ ಪ್ರಾಪ್ತಿ ಸಿಗೋದು ಯಾವಾಗಂತೆ? ಇವಾಗೆ ಸಂಗಮ ಸಂಗಮ ಯುಗದಲ್ಲಿ. ಯಾರ ಜೊತೆಗೆ ಸಂಗಮ? ಪರಮಾತ್ಮ ಪರಮಾತ್ಮ. राज्य भाग्य होगा, आप सबका राज्य होगा, सुख शांति सब होगा, लेकिन परमात्मा मिलन का, अति इंद्रिय सुख का, सर्व ब्राह्मण परिवार के प्यार का, आदि मध्य अंत की नॉलेज का भाग्य अब संगम पर ही मिला है, हर कल्प मिलता रहेगा. ಬೇರೆ ಯುಗದಲ್ಲಿ ನಿಮ್ಗೆ ರಾಜರಾಗಿರ್ಬೋದು, ರಾಜ್ಯ ಭಾಗ್ಯ ಸಿಗ್ಬಹುದು, ನಿಮ್ದೇ ರಾಜ್ಯ ಇರಬಹುದು, ಸುಖ ಶಾಂತಿನೂ ಇರಬಹುದು. ಆದರೆ ಪರಮಾತ್ಮನ ಮಿಲನ, ಅತೀಂದ್ರಿಯ ಸುಖದ ಮಿಲನ, ಸರ್ವ ಬ್ರಾಹ್ಮಣ ಪರಿವಾರದವರ ಪ್ರೀತಿ, ಶರೀರದ ಪ್ರೀತಿನೋ ಆತ್ಮಿಕ ಪ್ರೀತಿನೋ? ಆತ್ಮಿಕ ಪ್ರೀತಿ. ಹಾ. ಆತ್ಮಿಕ ಆದಿ ಪ್ರೀತಿ. ಮಧ್ಯ ಅಂತ್ಯದ ನಾಲೆಜ್. ಆದಿ ಮಧ್ಯದ ಅಂತ್ಯದ ನಾಲೆಜ್ ಅಂತ ಯಾಕೆ ಹೇಳಿದ್ರು ಬಾಬಾ? ಸತ್ಯುಗದಲ್ಲಿ ನಿಮ್ಗೆ ಜ್ಞಾನ ಸಿಕ್ಕಿದ್ರೆ ಏನಾಗ್ತಿತ್ತು? ಅಲ್ಲಿ ಪುರುಷಾರ್ಥ ಮಾಡಕ್ ಪ್ರಾರಂಭ ಇಲ್ಲ, ಮಾಡ್ತೀವಿ. ಅಲ್ಲಿ ಸುಖ ಶಾಂತಿ ಅನುಭವ ಆಗ್ತದೆ. ಸತ್ಯುಗದಲ್ಲಿ ಸಿಕ್ಕಿದ ಅಯ್ಯೋ ದಿನದಿಂದ ದಿನಕ್ಕೆ ನಾವು ಕೆಳಗಡೆ ಗೆಳಿತೆ ಹೋಗ್ತಿದೀವಲ್ಲ ಅಂತ ಚಿಂತೆ ಇರ್ತಿತ್ತು, ಹೌದಲ್ವಾ? ಹಾ. ಇವಾಗ ಏನಾಗ್ತದೆ? ನಾವು ಏನು ಎಲ್ಲಿಗೆ ಹೋಗ್ತಾ ಇದೀವಿ? ಮೇಲಕ್ಕೆ ಹೋಗ್ತಾ ಇದೀವಿ ಅಂತ ಏನಿರ್ತದೆ? ಖುಷಿ. ಹಂಗಂದ್ರೆ ಬರೀ ಜ್ಞಾನ ಇದ್ರೆ ಆಗೋದಿಲ್ಲ, ಏನ್ ಮಾಡ್ಬೇಕು? ಅದನ್ನ ಕಾರ್ಯದಲ್ಲಿ ತರಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ಈಗ ನೀವೇ ಏನ್ ಅನುಭವ ಮಾಡ್ತೀರಿ, ವರ್ತಮಾನ ಸಮಯದಲ್ಲಿ ಗಮನ ಕೊಟ್ಬಿಟ್ಟು ಮಾಡ್ತೀರಾ, ಪ್ರತಿ ಕಲ್ಪದಲ್ಲೂ ಕೂಡ ಅದು ರೆಕಾರ್ಡ್ ಆಗ್ಬಿಡತ್ತೆ. ನೀವಿವಾಗ ಗಮನ ಕೊಟ್ಟಿಲ್ಲ ಅಂತಂದ್ರೆ ಪ್ರತಿ ಕಲ್ಪದಲ್ಲೂ ಅದೇ ಜುಟ್ಕ ಹೊಡೆಯೋದು, ಅದೇ ನಿದ್ರೆ ಹೊಡೆಯೋದು, ಅದೇ ಆಲಸ್ಯತನ, ಅದೇ ಅಲಬೇಲಪನ್. ನೀವು ನಿಮ್ಮ ಕೈಯಾರೆ ರೆಕಾರ್ಡಿಂಗ್ ಮಾಡ್ಕೊಂಡ ಹಾಗೆ ಆಗತ್ತೆ. ನಿಮ್ಮ ಹಣೆ ಬರವನ್ನ, ನಿಮ್ಮ ಭಾಗ್ಯವನ್ನ ನೀವು ಬರೆದುಕೊಂಡ ಹಾಗೆ ಆಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಂದ್ರಿಯ ಸುಖ, ಶಾರೀರಿಕ ಸುಖ ಎಲ್ಲ ಏನೇ ಇದ್ರೂ ಕೂಡ ಸಂಗಮ ಯುಗದಷ್ಟು ಶ್ರೇಷ್ಠ ಸುಖ ಬೇರೆ ಎಲ್ಲೋ ಇಲ್ಲ. ಈಗ ಹೇಳಿ, ವಿಶ್ವದ ವಿನಾಶದ ಬಗ್ಗೆ ಬೊಬ್ಬೆ ಹೊಡಿಬೇಕು, ನಿಮ್ಮ ಸತ್ಯುಗದ ಬಗ್ಗೆ ಯೋಚನೆ ಮಾಡ್ಬೇಕು. ಯುಗದ ಬಗ್ಗೆ ಯೋಚನೆ. ಸಂಗಮ ಯುಗದ ಸುಖದ ಬಗ್ಗೆ. ಹಾ. ಯಾವ್ದ್ರ ಬಗ್ಗೆ? ಸುಖದ ಬಗ್ಗೆ. ಮುಂದೆ ಕರ್ಮ ಮಾಡಿದ್ರೆ ಮುಂದೇನು ಫಲ ಬರ್ತದೆ ಅದು ಬೇಡ, ಹಿಂದೇನು ಸಾಲ ಇತ್ತು ಅದನ್ನು ಬೇಡ. ಇವಾಗ ಏನಿದೆ? ಪ್ರಾರಂಭ. ಗುಲಾಬ್ ಜಾಮೂನ್ ತಿಂದಾದ್ಮೇಲೆ ಶುಗರ್ ಜಾಸ್ತಿ ಆಗ್ಬಿಟ್ರೆ, ಅರ್ಧ ಗಂಟೆ ಮೊದಲು ಹೊಟ್ಟೆ ಹಸಿತಾ ಇತ್ತು, ಕೈಲೇನಿದೆ? ಏನ್ ಮಾಡ್ಬೇಕು? ತಿನ್ಬೇಕು. ನಾಲ್ಗೆ ಮೇಲೆ ಇಟ್ಕೊಳ್ಬೇಕು, ರುಚಿ ನೋಡ್ಬೇಕು ಅಲ್ವಾ? ಶುಗರ್ ಬಂದು ಆಮೇಲೆ ನೋಡ್ಕೊಳ್ಳೋಣ ಅದೇನು ಅಂತ. ಇದ್ರ ಮೊದ್ಲು ಯಾಕೆ ಹೊಟ್ಟೆ ಹಸಿತು ಅದು ನಿಮ್ಗೆ ಅವಾಗ ಗೊತ್ತಿಲ್ಲ. ಬೇಡ. ಇಲ್ಲಿ ಬಾಬಾ ನಮ್ಮನ್ನ ಸೂಕ್ಷ್ಮತೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಮಕ್ಕಳೇ, ಎಲ್ಲಿ ನೀವು ತಪ್ತಾ ಇದ್ದೀರಿ, ಅದಕ್ಕಾಗಿ ನಿತ್ಯ ನಿರಂತರವಾಗಿ ಸದಾ ಖುಷಿ ಖುಷಿಯಿಂದ ನಿಮ್ಗೆ ರಾಜಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವೆಲ್ಲ ಪುರುಷಾರ್ಥ ಮಾಡುದು ಯಾವ್ದಕ್ಕೆ? ಮಜಾ ಏನು ಗೊತ್ತಾ? 10 ಕೋಟಿ ರೂಪಾಯಿ ಕೊಟ್ಬಿಟ್ಟು ಮನೆ ಕಟ್ಕೊಂಡಿರ್ತಾರೆ. ಏನ್ ಮಾಡಿರ್ತಾರೆ? 10 ಕೋಟಿ ಕೊಟ್ಟು ಮನೇಲಿ ಏನೇನಿದೆ? ಎಲ್ಲಾ ಸಾಮಗ್ರಿ, ಎಲ್ಲಾ ಸಾಧನಗಳಿದ್ದಾವೆ. ಯಾವುದೋ ಒಂದು ಕಾರಣದಿಂದ ಒಂದು ಕಿಟಕಿಗೆ ಸ್ಕ್ರೀನ್ ಹಾಕ್ಲಿಲ್ಲ. ಏನ್ ಹಾಕ್ಲಿಲ್ಲ? ಸ್ಕ್ರೀನ್. ಓಕೆ, ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ, AC ಆನ್ ಮಾಡಿದ್ದಾರೆ, ಗಮನ ಎಲ್ಲೋಯ್ತು? ಕಡೆ. ಸ್ಕ್ರೀನ್. ಅಯ್ಯೋ, ನೆನ್ಪು ಮಾಡ್ಕೊಂಡು ಹೋಗಿದ್ದೆ ಸ್ಕ್ರೀನ್ ತರಬೇಕು ಅಂತ, ತಲೆಗೆ ಮರ್ತೇ ಹೋಯ್ತು. ಆ ಸಂಕಲ್ಪ ಬಂತು ಅಂತಂದ್ರೆ 10 ಕೋಟಿ 10 ಕೋಟಿ ಕೊಟ್ಬಿಟ್ಟು ನೀವು ಮನೆ ಕಟ್ಟಿದ್ರು, 50,000 ರೂಪಾಯಿ ಬೆಡ್ ಮೇಲೆ ಮಲ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಹಾಗೆ ನಾವಿಲ್ಲೇನ್ ಮಾಡ್ತೀವಿ? ನನ್ನ ಭಾಗ್ಯನೇ ಹೀಗಾಯ್, ನನಗೆ ಬಾಬಾ ಜ್ಞಾನ ಹೇಳಲಿಕ್ಕೆ ಅವಕಾಶನೇ ಕೊಡಲ್ಲ, ನಮ್ಮ ಮನೆಯವ್ರು ಹಿಂಗೇನೆ, ಇವ್ರು ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಾರೆ, ಕಷ್ಟ ಕೊಡ್ತಾನೆ ಇರ್ತಾರೆ ಅಂತ ಏನ್ ಮಾಡ್ತಿರ್ತೀವಿ ಯಾವಾಗ್ಲೂ? ಅದನ್ನೇ ಮನಸ್ಸಿನಿಂದ
ಸರಿನಾ? ಆದ್ರೆ ಭಗವಂತ ಇಷ್ಟು ಸುಖವನ್ನ ಕೊಡ್ತಾ ಇದ್ದಾರೆ ಅಂತ ನಾವೇನ್ ಮಾಡೋದಿಲ್ಲ, ಗಮನವನ್ನ ಕೊಡೋದಿಲ್ಲ. ಕೊಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ರೀತಿ ನೀವು ಸಂಗಮ ಯುಗಕ್ಕೆ ಮಹತ್ವವನ್ನ ಕೊಟ್ಟು ಅದರ ಸುಖವನ್ನ ಅನುಭವ ಮಾಡ್ತಾ ಇದ್ದೀರಾ. ಮಾಡ್ತಾ ಇದ್ದರೆ, ಈಗ ಮಕ್ಕಳು ಕೇಳ್ತಾರೆ, ಸರಿ ನಾವು ಮಾಡ್ತಿದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ಗೊತ್ತಾಗೋದು ಹೆಂಗೆ? ಸರಿ, ಹಿಂಗ್ ಮಾಡ್ಬೇಕು ಅಂತ ಬಾಬಾ ಹೇಳಿದ್ರು, ಸರಿ ಅದನ್ನ ಯಾರು ಅನುಭವ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದು ಹೇಗೆ? ಮನಸ್ಸು ಶಾಂತವಾಗಿತ್ತು ಅಂದ್ರೆ ಇರ್ತದೆ. बाप दादा हर बच्चे के चेहरे से देखते हैं कि ಖಜಾನೆ ಜಮಾ ಕಿತನೆ हैं. ಬಾಬಾ ಪ್ರತಿಯೊಂದು ಮಗುವಿನ ಮುಖವನ್ನ ನೋಡ್ತಾರಂತೆ. ನೋಡ್ಬಿಟ್ಟು ಏನ್ ಮಾಡ್ತಾರಂತೆ? ಎಷ್ಟು ಜಮಾ ಆಗಿದೆ. ಎಷ್ಟು ಒಳಗೆ ಯಾವ್ದನ್ನ ನೋಡ್ತಾರಂತೆ ಬಾಬಾ? ಚೆಹರೆ, ಮುಖ. ದೇಹ- ಯಾರ ಮುಖ? ಮಕ್ಕಳು, ಆತ್ಮದ ಮುಖ. ಮಕ್ಕಳ ಆತ್ಮದ ಮುಖನೋ ಶರೀರದ ಮುಖನೋ? ಆತ್ಮದ ಮುಖ ಆತ್ಮದ ಮುಖದಲ್ಲಿ ನೀವ್ ಹೆಂಗಿರ್ಬೇಕು? ಒಳಗಡೆಯಿಂದ ಖುಷಿಯಾಗಿ ಫೇರ್ ಅಂಡ್ ಲವ್ಲಿ ಹಚ್ಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು, ಹೇರ್ ಡೈ ಹಚ್ಕೊಂಡು ಸುಂದರವಾಗಿರ್ಬೇಕು. ಗಂಟೆಗಟ್ಲೆ ಕನ್ನಡ ಎದುರುಗಡೆ ನಿಂತ್ಕೊಂಡು ಸುಂದರವಾಗಿರ್ಬೇಕಲ್ವಾ? ಹೆಂಗಿರ್ಬೇಕು? ಬಾಬಾ ಅಂತರ್ಮುಖನೋ ಬಾಹರ ಮುಖನೋ? ಅಂತರ್ಮುಖ ಅಂತರ್ಮುಖ ಅಂದ್ರೆ ಯಾವ ಮುಖ ಅದು? ಮನಸ್ಸಿನ ಮುಖ. ಆತ್ಮದ ಮುಖ, ಮನಬುದ್ಧಿಯ ಮುಖ. ಅದನ್ನ ನೋಡ್ತಿದಾರಂತೆ. ಏನಂತ? ಮಕ್ಕಳು ಮನಬುದ್ಧಿಯಿಂದ ಸಂಸ್ಕಾರದಲ್ಲಿ ಎಷ್ಟು ಖಜಾನೆಗಳನ್ನ ಏನ್ ಮಾಡಿದ್ದಾರೆ? ತುಂಬಿಕೊಂಡಿದ್ದಾರೆ. ತುಂಬಿಕೊಂಡಿದ್ದಾರೆ. ಮತ್ತು ತುಂಬಿಕೊಂಡಿರೋದ್ರಲ್ಲಿ ಎಷ್ಟು ಮಕ್ಕಳಿಗೆ ಖುಷಿ ಇದೆ. ಇದೆ. ಇನ್ನೂ ಬೇಕು, ಸರಿ, ಅದು ಆಮೇಲಿನ ಪ್ರಶ್ನೆ. ಆದ್ರೆ ತುಂಬಿಕೊಂಡಿರೋದ್ರಲ್ಲಿ ಎಷ್ಟು ಖುಷಿ ಆಗಿದ್ದಾರೆ ಅದನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಇದ್ದಾರೆ. ಅದು ನಾವೆಂತ ಮೂರ್ಖರು, ಬುದ್ಧುಗಳು ಅಂತಂದ್ರೆ ಬಾಬನ ಹತ್ರ ಕೇಳೋದು ಬರೀ ಸ್ಥೂಲನೇ. ಯಾವ್ದು ಕೇಳೋದು ನಾವು? ಅದೇ ಇಷ್ಟಲ್ಲ ಅದು ಕೊಡೋದು. ಚೇರ್ ಬೇಕು, ಸೋಫಾ ಬೇಕು, ಮಂಚ ಬೇಕು, ಮನೆ ಬೇಕು, ಬಂಗಾರ ಬೇಕು, ಬಟ್ಟೆ ಬೇಕು, ಜನ ಹೊಗಳಬೇಕು, ಸನ್ಮಾನ ಮಾಡಬೇಕು. ಎಲ್ಲ ನಾವು ಯಾವ ಮುಖ ಹೇಳೋದು? ಬಾಹ್ಯ ಮುಖ. ಹಾಗಿದೆ, ಒಳಗಡೆ ಮುಖ ನಗ್ತಾ ಇರ್ಬೇಕು, ಹೊರಗಡೆ ಮುಖ ನಗ್ತಾ ಇರ್ಬೇಕು. ಒಳಗಡೆ ಮುಖನ ಹಾಗಿದ್ರೆ ದಿನದಲ್ಲಿ ನೀವು ಹೆಚ್ಚಿನ ಸಮಯ ಯಾವ ಮುಖ ನೋಡ್ಕೊಳ್ತೀರಿ? ಹೊರಗಡೆ ಹಾ, ಹೊರಗಡೆ ನೋಡ್ತೀವಿ. ಸರಿ, ನೋಡ್ಲಿಕ್ಕೆ ಏನ್ ಬೇಕು? ಕನ್ನಡಿ. ಕನ್ನಡಿ ಯಾವುದು? ಮನಸ್ಸಿನ ಕನ್ನಡ. ಜ್ಞಾನದ ಕನ್ನಡಿ. ಜ್ಞಾನ. ಜ್ಞಾನದ ಕನ್ನಡಿ. ಆಮೇಲೆ ಕನ್ನಡಿ ಯಾವುದು? ಸಾಧನ ಯಾವುದು? ದಿವ್ಯ ನೇತ್ರ. ಮೂರಲ್ಲಿ ನೇತ್ರ ಸಾಧನ ನೋಡ್ಲಿಕ್ಕೆ. ಕಣ್ಣು ಬೇರೆ ಕನ್ನಡಿ ಬೇರೆ ಅಲ್ವಾ ನಗರ ತಕ್ಕ? ನೇತ್ರ ಅಂತದೇನು ನೋಡೋದು. ಎದುರುಗಡೆ ಇನ್ಸ್ಟ್ರೂಮೆಂಟ್ ಯಾವುದು? ಕನ್ನಡಿ. ಅದರ ಮೂಲಕ ನಾನು ಕಂಪ್ಯಾರಿಸನ್ ಮಾಡ್ಬೇಕಲ್ವಾ? ಹಾಗೆ ಪ್ರತಿದಿನ ನನ್ನ ಎದುರುಗಡೆ ಬಾಬಾ ಏನು ಮುರುಳಿಯನ್ನು ನುಡಿಸ್ತಾರೋ ಅದರ ಕಡೆ ಗಮನ ಇಟ್ಬಿಟ್ಟು ನೋಡ್ಬಿಟ್ಟು ನನ್ನ ಆಂತರಿಕ ಸ್ಥಿತಿಯನ್ನು ನಾನೇನ್ ಮಾಡ್ತಾ ಇರ್ಬೇಕು? ಚೆಕ್ ಮುರುಳಿಯಲ್ಲಿ ಬಾಬಾ ಹೇಳಿದ ಹಾಗೆ ನಾನು ಇದ್ದೇನಾ? ಒಂದ್ ಕಡೆ ಕನ್ನಡಿ ಇದೆ, ಪಕ್ಕದಲ್ಲಿ ಲಕ್ಷ್ಮೀನಾರಾಯಣನ ಫೋಟೋ ಇದೆ. ನನ್ನ ಈಗ ವರ್ತಮಾನ ಸಮಯದ ಸುಂದರವಾದಂತ ರಾಕ್ಷಸನ ಫೋಟೋ ಇದೆ. ಹೌದು. ಯಾವ್ದಿದೆ? ರಾಕ್ಷಸನ ಫೋಟೋ. ಪಕ್ಕದಲ್ಲಿ ಏನಿದೆ? ಲಕ್ಷ್ಮೀನಾರಾಯಣ. ಮಧ್ಯದಲ್ಲಿ ಏನಿದೆ? ನಾ ಕನ್ನಡಿ. ಈಗ ರಾಕ್ಷಸ ಎಷ್ಟಿದ್ದಾನೆ, ಎಷ್ಟು ಲಕ್ಷ್ಮೀನಾರಾಯಣ ಆಗ್ತಿದ್ದೇನೆ ಅಂತ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಕೋಬೇಕು. ಯಾವ ಕನ್ನಡಿಯಲ್ಲಿ? ಮನಸ್ಸು. ನಿರಾಕಾರ ಕನ್ನಡಿ. ಓಕೆ, ಆ ಕನ್ನಡಿಯಲ್ಲಿ ಬೇರೆಯವರು ನೋಡ್ಬೋದಾ, ನೀವು ಮಾತ್ರ ನೋಡ್ಲಿಕ್ಕಾಗತ್ತೋ? ನಾವು ಮಾತ್ರ ನೋಡ್ಬೋದು. ಬೇರೆಯವರು ಆ ಈಗ ನಮ್ದು ಬದಲಾವಣೆ ಆದ್ರೆ ಗೊತ್ತಾಗುತ್ತಲ್ಲ ಅನುಭವ ಅವ್ರಿಗೆ. ಹಾ, ಇವಾಗ ಹೊಟ್ಟೆ ಹಸ್ದಿರೋದು ನಿಮ್ಗೆ ಗೊತ್ತಾಗತ್ತೋ, ಪಕ್ಕದವ್ರಿಗೆ ಗೊತ್ತಾಗತ್ತೋ? ನಮಗ್ ಗೊತ್ತು. ನಮ್ಗೆ ಗೊತ್ತಾಗುತ್ತೆ. ಹೊಟ್ಟೆ ನೋವು ಬಂದಿರೋ ನಿಮ್ಗೆ ಗೊತ್ತಾಗತ್ತೋ, ಪಕ್ಕದವ್ರಿಗೆ ಗೊತ್ತಾಗತ್ತೋ? ನಮಗ್ ಗೊತ್ತು. ನಮ್ಗೆ ಗೊತ್ತು. ನನಗೆ ಗೊತ್ತಾಗ್ಬೇಕು ಹೇಳಿದ್ರೆ ಅದಕ್ಕೆ ನನಗೆ ಬೇರೆಯವ್ರಿಗೆ ಗೊತ್ತಾಗತ್ತೋ ಬಿಡುತ್ತೋ ಅದು ನಿಮ್ಗೆ ಬೇಡ. ನಮಗೆ ಏನ್ ಮಾಡ್ಬೇಕು? ನನ್ನನ್ನು ನಾನು ಹ್ಮ್. ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ? ಹ್ಮ್. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಿದ್ರೆ ಚೆಹರೆಯನ್ನು ನೋಡ್ತಿದ್ದಾರಂತೆ. ಮಕ್ಕಳಲ್ಲಿ ಎಷ್ಟು ಖಜಾನೆಗಳು ಇದೆ. ಜಮಾ ಇದ್ದಾವೆ ಅಲ್ವಾ? ರಾಕೇಶ್ ಅನ್ನ ಡ್ಯೂಟಿಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಹೋಗ್ತಾರೆ ಡ್ಯೂಟಿ. ಡ್ಯೂಟಿಗೆ.
ಒಂದರಿಂದ ಶೂಟಿಂಗ್ 31 ತಾರೀಕುವರೆಗೆ ಅವ್ರ ಮುಖ ಸಪ್ಪಗಿರ್ತದೆ. ಮುಂದಿನ ತಿಂಗಳು 1ನೇ ತಾರೀಕಿಗೆ ಬಂದ ಮುಖ ಅರಳಿರ್ತದೆ. ಯಾಕೆ ಹೇಳಿ? ಸಂಪಾದನೆ ಅದೆಲ್ಲ ದುಡ್ಡು ಬಂದಿದ್ದಿರ್ತದೆ. ಅದನ್ನು ಬೇರೆ ಆ ತಿಂಗಳಲ್ಲಿ ಏನಾದ್ರು ಬೋನಸ್ ಸೇರಿಸ್ಬಿಟ್ಟು ಹೇಳ್ದೆ ಕೇಳ್ದೆ ಕೊಟ್ಬಿಡ್ಬೇಕು. ಓಕೆನಾ? ಹೆಚ್ಚಿಗೆ ದುಡ್ಡು ಕೊಟ್ಬಿಡ್ಬೇಕು. ಪ್ರೈವೇಟ್ ಅಲ್ಲಿ ಕೊಡೋದಿಲ್ಲ ಬಿಡಿ, ಹೇಳ್ದೆ ಕೇಳ್ದೆ ತುಂಬಾ ಕಷ್ಟ. ಕೊಟ್ಟು ಬಿಟ್ರೆ ಇನ್ನೂ ಏನಾಗ್ಬಿಡ್ತದೆ? ಇನ್ನೇ ಹೆಚ್ಚು ಖುಷಿ. ಖುಷಿ ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಹಣ ಜಮಾ ಆಗಿದೆಯಲ್ಲ, ಕೈಯಲ್ಲಿ ದುಡ್ಡು ಬಂದಿದೆಯಲ್ಲ, ಅವ್ ಮುಖನೇ ಏನಾಗಿಬಿಟ್ಟಿರ್ತದೆ? ಅರಳು ಬರ್ತೈತೆ. ಆ ಕೈಯಲ್ಲಿ ದುಡ್ಡು ಹಿಡ್ಕೊಂಡ್ಬಿಟ್ಟು ಮನೆಗೆ ಬಂದ್ಬಿಟ್ರೆ ಅಪ್ಪ ಅಮ್ಮನೂ ಕೂಡ ನಗನಗ್ತಾ ಮಾತಾಡಿಸ್ತಾರೆ ರಾಕೇಶ್ ಅಣ್ಣಿಗೆ. ಯಾಕೆ ಹೇಳಿ? ದುಡ್ಡು ಬಂದೈತಲ್ಲ ಇವತ್ತು ದುಡ್ಡು ಕೊಡ್ತಾರೆ ರಾಕೇಶ್ ಅಣ್ಣ ಅಂತ. ಬೇರೆ ದಿನ ಇಲ್ವಲ್ಲ, ತಿಂಗಳಲ್ಲಿ ಒಂದೇ ದಿನ ತಾನೇ ಕೊಡೋದು ಹೌದು. ಅಲ್ವಾ? ನೀವು ಕೊಡ್ತೀವಿ ಅಂತಂದಾಗ ಮನೇಲಿ ಮದುವೆ ಆಗಿದ್ದಿದ್ರೆ ಹೆಂಡತಿನೂ ಕೂಡ ಏನ್ ಮಾಡ್ತಾರೆ? ಖುಷಿಯಾಗಿರ್ತಾರೆ. ಸಂಬಳ ಬರೋ ದಿವಸ ಹೋಗ್ಬೇಕಾದ್ರೆ ಕಾಫಿ ತಿಂಡಿ ಊಟ ಎಲ್ಲ ಚೆನ್ನಾಗಿ ಸಿಗ್ತದೆ. ಯಾಕೆ ಹೇಳಿ? ಸಾಯಂಕಾಲ ದುಡ್ಡು ಬರುತ್ತಲ್ಲ. ಪಾರ್ಟಿ ದುಡ್ಡು ಬರ್ತದೆ ಅಂತ. ಬೇರೆ ದಿವಸ ಯಾವ ಕೈಯಲ್ಲಿ ಸಂಬಳ ಬಂದ್ಬಿಡ್ತು ಯಾವ ದಿನ, ಅದ್ರ ನಂತರದ ದಿನಗಳಲ್ಲಿ ಟ್ರೀಟ್ಮೆಂಟ್ ಸ್ಟೈಲ್ ಏನಾಗಿರ್ತದೆ? ಚೇಂಜ್ ಆಗಿದೆ. ಚೇಂಜ್ ಆಗಿರ್ತದೆ. ಯಾವಾಗ ಸಂಬಳ ಹತ್ರ ಬರ್ತಾ ಹೋಗ್ತದೋ ಅವಾಗ ಖುಷಿ. ಇನ್ನು ಕೆಲವೊಂದ್ಸಲ ಮಧ್ಯದಲ್ಲಿ ಪತಿರಾಯರ ಹತ್ರ ದುಡ್ಡು ತಗೊಳ್ಳೋದು ಇರ್ತದೆ. ಆವಾಗಿನ ಕಾಫಿಯಲ್ಲಿ ಸ್ವಲ್ಪ ಹಾಲಿನ ಪ್ರಮಾಣ ಜಾಸ್ತಿ ಇರ್ತದೆ. ಯಾಕೆ ಹೇಳಿ? ಕಾಫಿ ಚೆನ್ನಾಗ ಮಾಡ್ಕೊಟ್ಬಿಟ್ಟು ಅವ್ರ ಹತ್ರ ಏನ್ ಮಾಡೋದು ಇರ್ತದೆ? ದುಡ್ಡು ಇಸ್ಕೊಂಡು ಆಗ ಪತಿರಾಯರಿಗೆ ಗೊತ್ತಾಗ್ತದ, ಓ ಇವತ್ತು ಕಾಫಿ ಚೆನ್ನಾಗಾಗಿದ್ದೀನಿ. ಏನರ್ಥ? ಏನೋ ಕೇಳೋದಕ್ಕೆ ಏನೋ ಒಂದು ಟ್ಯಾಕ್ಸ್ ಇದೆ, ಡಿಮಾಂಡ್ ಇದೆ. ಅಂದ್ರೆ ಮುಖ ನಗನಗ್ತಾ ಬರ್ತಾ ಇದೆ ಅಂತಂದ್ರೆ ಖಜಾನೆ ತಗೊಳ್ಳಿಕ್ಕೆ ಇವರು ಬರ್ತಾ ಇದ್ದಾರೆ ಅಂತ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವು ಬಾಬನ ಹತ್ರ ನಗನಗ್ತಾ ಹೋಗ್ಬೇಕು. ಈಶ್ವರ್ಯ ಪರಿವಾರದವ್ರ ಹತ್ರನೂ ಕೂಡ ನಗನಗ್ತಾ ಇರಬೇಕು. ಅದಿರಬೇಕು ಅಂತ ನಿಮ್ಮಲ್ಲಿ ಎಷ್ಟು ಖಜಾನೆ ಜಮಾ ಇದೆ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. खजाने तो मिले लेकिन हर एक ने कितना जमा का खाता बढ़ाया है वह हर एक के चेहरे से चलन से दिखाई देता है. ಖಜಾನೆ ಅಂತೂ ಕೊಟ್ಟಿದ್ದಾರೆ. ಶಿವಬಾಬಾ ಎಲ್ಲರಿಗೂ ಸರಿ ಸಮಾನವಾಗಿ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಕಡಿಮೆ, ಕೆಲವೊಬ್ಬರಿಗೆ ಜಾಸ್ತಿ ಕೊಟ್ಟಿಲ್ಲ. ಎಲ್ಲರಿಗೂ ಮುರಳಿ ಒಂದೇನೆ. ಇಷ್ಟು ವರ್ಷ ಆಗಿರುವಂತ ಎಲ್ಲಾ ಮುರಳಿಗಳು ಇವತ್ತು ನಮ್ಮ ಎದುರುಗಡೆಗೆ ಇದ್ದಾವೆ ಅಲ್ವಾ? ಆದರೆ ಕೆಲವರು ಜಮಾ ಮಾಡ್ಕೊಂಡಿದ್ದಾರೆ, ಕೆಲವರು ಜಮಾನ ಏನ್ ಮಾಡಿಲ್ಲ, ಮಾಡ್ಕೊಂಡಿಲ್ಲ. ಅವ್ರು ಜಮಾ ಮಾಡ್ಕೊಂಡಿರೋದು ಅವರ ಮುಖದಲ್ಲಿ, ನಡವಳಿಕೆಯಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸಂಕಲ್ಪದಲ್ಲಿ, ಕರ್ಮದ ಫಲದಲ್ಲಿ ಏನಾಗ್ತಾ ಇದೆ ಅಂತೆ ಗೊತ್ತಾಗ್ತಿದೆ. ಮನಸ್ಸೆಷ್ಟು ಖುಷಿಯಾಗಿದೆ, ಆನಂದವಾಗಿದೆ, ನೆಮ್ಮದಿ ಇದೆ ಅಂತಂದ್ರೆ ನೀವು ಅದನ್ನ ಏನ್ ಮಾಡಿದ್ದೀರಿ? ಧರಿಸಿದೀರಾ. ನಿಮ್ಮಲ್ಲಿ ಎಷ್ಟೇ ಬಂಗಾರ ಇಲ್ಲಿ, ಬಟ್ಟೆ ಇಲ್ಲಿ, ಅದು ಧರಿಸಿದ್ರೆ ತಾನೇ ಸುಖ ಆಗತ್ತೆ ಅಲ್ವಾ? ಅದನ್ನ ಉಪಯೋಗನೆ ಮಾಡಿಲ್ಲ ಅಂತಂದ್ರೆ ಗೊತ್ತಾಗದಿಲ್ಲ. ಅದರ ಲಾಭ ಅನುಭವ ನಮ್ಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶರೀರದ ಮುಖ ಇರ್ಬೋದು ಅಥವಾ ಆತ್ಮಿಕ ಮುಖ ಇರ್ಬೋದು, ಎರಡರ ಮೂಲಕನೂ ಕೂಡ ಖಜಾನೆಗಳು ಸ್ಪಷ್ಟವಾಗಿ ಬೇರೆಯವ್ರಿಗೆ ಏನಾಗತ್ತೆ? ಗೊತ್ತಾಗತ್ತೆ. ಯಾರಲ್ಲಿ ಆಧ್ಯಾತ್ಮಿಕ ಖಜಾನೆಗಳು ತುಂಬಾ ಇರ್ತಾವೋ ಅವ್ರು ಯಾವಾಗ್ಲೂ ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ, ಅವ್ರು ಯಾವಾಗ್ಲೂ ಅಧಿಕಾರ ಚಲಾಯಿಸ್ತಾ ಇರ್ತಾರೆ, ಚಿಡ್ಚಿಡಾಪನ್ ಮಾಡ್ತಾ ಇರ್ತಾರೆ, ಬೊಬ್ಬೆ ಹೊಡಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬೇಡ್ತಾ ಇರ್ತಾರೆ. ಇಲ್ಲ, ಸದಾ ಖುಷಿಯಿಂದ ಇರ್ತಾರೆ. ಖುಷಿಯಲ್ಲಿರ್ತಾರೆ. ಖುಷಿಯಾಗಿರ್ತಾರೆ. ವಿಶೇಷವಾಗಿ ಅಂತ ಮಕ್ಕಳು ಬಾಬನ ಹತ್ರ ಹೋಗ್ಬಿಟ್ಟು ಬೇಡೋದಿಲ್ವಂತೆ. ಏನ್ ಮಾಡಲ್ವಂತೆ? ಬೇಡದಿಲ್ಲ. ಇವತ್ತು ನೀವು ಬೇಡ್ತಾ ಇದ್ದೀರಿ ಅಂತದ ಏನರ್ಥ? ನಮ್ಮ ಹತ್ರ ಇಲ್ಲ ಅಂತ. ಯಾಕಿಲ್ಲ? ನಾವಿಲ್ಲ. ಅಪ್ಪನ ಫ್ಯಾಕ್ಟ್ರಿಲಿ ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಸಂಬಳ ತಗೊಂಡು ಬ್ಯಾಂಕ್ ಅಲ್ಲಿ ಇದ್ದಿದ್ದೆ ನೀವ್ ಯಾಕೆ ಕೇಳ್ಬೇಕು? ಪೇಮೆಂಟ್ ಮಾಡ್ಬೇಕಂತ ಏನ್ ಮಾಡೋದು ರಾಕೇಶ್ ಅಣ್ಣ? ಸ್ಕ್ಯಾನರ್, ಗೂಗಲ್ ಪೇ, ಫೋನ್ ಪೇ. ಯಾರಿಗಾರು ಕೇಳಬೇಕಾ? ಯಾರನ್ನು ಕೇಳೋ ಹಾಗಿಲ್ಲ ಅಲ್ವಾ? ಏನ್ ಬೇಕು ಖರೀದಿ ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ರೆ ಟಕ್ ಅಂತ ಕಳಿಸ್ಕೊಟ್ಟ ಅಷ್ಟೇ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಆತ್ಮ ನಿಮ್ಮ ಎದುರುಗಡೆಗೆ ಬಂದಾಗ ಅವರಿಗೆ ಬೇಕಾಗಿರುವಂತಹ ಶಕ್ತಿಯನ್ನ ನೀವು ಪೇಮೆಂಟ್ ಮಾಡಿ. ನೋಡಿ, ಇವತ್ತು ನಾವು ಮೊಬೈಲ್ ತಗೊಂಡು ಯಾವ್ದೋ ಒಂದು ಅಂಗಡಿಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಇನ್ನೊಂದು ಐಟಮ್ ಬೇಕು ಅಂತ ತಾನೆ. ಖರೀದಿ ಮಾಡಿದ್ಮೇಲೆ ಪೇಮೆಂಟ್ ಮಾಡ್ತೀವಿ ತಾನೆ. ಬಸ್ ಅಲ್ಲಿ ಹೋಗ್ತೀರಾ, ಪೇಮೆಂಟ್ ಮಾಡ್ತೀರಾ. ತರಕಾರಿ ತಗೊಳ್ತೀರಾ, ಪೇಮೆಂಟ್ ಮಾಡ್ತೀರಾ. ಹಾಸ್ಪಿಟ್ಲಿಗೆ ಹೋಗ್ತೀರಾ, ಪೇಮೆಂಟ್ ಮಾಡ್ತೀರಾ ಅಲ್ವಾ?
ಎಲ್ಲೇ ಹೌದು. ಹೋದಾಗ್ಲೂ ಕೂಡ ನಾವೇನ್ ಮಾಡ್ತೀವಿ, ಅವರಿಂದ ಏನೋ ತೆಗೆದುಕೊಂಡಿರೋದಕ್ಕೆ ಅಲ್ಲಿ ಪೇಮೆಂಟ್ ಅನ್ನ ಮಾಡ್ತೀವಿ. ಪೇಮೆಂಟ್ ಮಾಡದೆ ಹಾಗೆ ಬಂದಿದ್ರೆ ಸಾಲ್ಗಾರ್ ಮನೆ ಹತ್ರ ಅಲ್ವಾ? ಹಾಗೇನೆ ನಿಮ್ಮ ಎದುರುಗಡೆ ಯಾವುದೋ ಆತ್ಮಗಳು ಬರ್ತಾ ಇದ್ದಾರೆ ಅಂತಂದ್ರೆ ಏನರ್ಥ? ನಾವಿನ್ನು ಪೇಮೆಂಟ್ ಸಾಲ ಇದೆ. ಅಂತ. ಸಾಲ ಇದೆ, ಸಂಬಂಧ ಸಂಪರ್ಕದಲ್ಲಿ. ಈಗ ಯಾರಾದ್ರೂ ನಿಮ್ಮ ಮನೆಗೆ ಬರ್ತಾರಂದ್ರೆ ಸುಮ್ನೆ ಬರ್ತಾರಾ ಅಥವಾ ಏನಾದ್ರು ಕಾರಣ ಇದ್ಬಿಟ್ಟು ಬರ್ತಾರಾ? ಕಾರಣ ಸರಿ, ಅವರು ಮನೆಗೆ ಬಂದ ತಕ್ಷಣ ಫಸ್ಟಿಗೆ ನೀವೇನ್ ಮಾಡ್ತೀರಿ? ಕಾಫಿ ಕುಡೀರಿ, ಊಟ ಮಾಡ್ರಿ. ಟೀ ಕುಡೀರಿ, ಕಾಫಿ ಕುಡೀರಿ, ನೀರು ಕುಡೀರಿ, ಊಟ ತಿಂಡಿ ಮಾಡಿ ಅಂತ ಹೇಳ್ತಾರೆ ತಾನೆ. ಆ ರಿವಾಜ್ ಇದೆ ತಾನೆ ನಮ್ಮಲ್ಲಿ. ಇದೆ. ಹಾಗೇನೆ ಬಾಬಾ ಹೇಳ್ತಾರೆ, ಆ ಆತ್ಮಗಳಿಗೆ ಶರೀರಕ್ಕೆ ಏನ್ ಬೇಕು ಅದನ್ನು ಕೊಡ್ತಿದ್ದೀರಿ, ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಇದ್ದೀರಾ? ಇಲ್ಲ, ಇಲ್ಲ. ಕೊಟ್ಟಿಲ್ಲ ಅಂದ್ರೆ ಏನಾಗ್ತದೆ? ಸಾಲ. ಹಂಗೆ ಉಳ್ಕೊಳುತ್ತೆ. ನಿಮ್ಮನೆಗೆ ಯೋಗೇಶನ ಬಂದಿರ್ತಾರೆ, ಮಾತಾಡ್ಬಿಟ್ಟು ಯಾಕಣ್ಣವ್ರೆ ಬಂದಿದ್ದೀರಿ ಅಂತ ಕೇಳ್ತೀರಿ, ಸರಿನಾ? ಇವಾಗ ನಾನು ಕಾರುಣ್ಯಕ್ಕರ ಮನೆಗೆ ಬಂದಿರ್ತೀನಿ, ಸರಿನಾ? ಬೆಲ್ ಮಾಡ್ತೀನಿ, ಸರಿನಾ? ಬೆಲ್ ಮಾಡಿದಾಗ ಏನ್ ಮಾಡ್ತಾರೆ? ಬಾಗಲ್ ತೆಗೆದು ಬಿಟ್ಟು ಮನೆಯಿಂದ Okay. ಹೊರಗಡೆಗೆ ಬಂದು, ನನಗೂ ಒಳಗಡೆ ಕರೆಯೋದಿಲ್ಲ, ಹೊರಗಡೆಗೆ ಬಂದ್ಬಿಟ್ಟು ಏನಣ್ಣ ಅಂತ ಕೇಳ್ತಾರೆ. ತುಂಬಾ ಬಿಸಿ ಇದೆ, ಯಾಕೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಕರೆದ್ಬಿಟ್ಟು ಏನ್ ಬೇಕೋ ಅದನ್ನ ತಗೊಂಡು ನಾನು ಇಲ್ಲಿಂದ ಒಳ್ಳೆ ಟೋಲಿ ತಗೊಂಡು ಹೋಗಿರ್ತೇನೆ. ಇಲ್ಲಿಂದ ಮನೆಯಿಂದ ಮೌಂಟ್ ಆಬು, ಸರಿನಾ? ಆ ಟೋಲಿನ ಗಿಫ್ಟ್ ಕೊಡಿ ಅಂತ ಹೇಳ್ಬಿಟ್ಟು ತಕೊಂಡು ಆಯ್ತಣ್ಣರೆ ಓಕೆ ಟಾಟಾ ಓಂ ಶಾಂತಿ ಅಂತ ಹೇಳಿ ಅಲ್ಲೇ ದಡ್ಡ ಅಂತ ಬಾಗಲ ಹಾಕಿ ಒಳಗಡೆ ಬೋಟ್ ಹಾಕಿ ಅಲ್ವಾ? ಪಾಯಾರ್ಕಿಂದ ಹೋಗಿರ್ತಾರೆ ಯೋಗೇಶ್ ಅಣ್ಣ, ನೀರಾದ್ರೂ ಕೊಡಬಹುದು ಅಂತ ಅಲ್ವಾ? ದಡ್ಡಂತ ಬಾಗಿಲು ಹಾಕಿದಾಗ ಏನಾಗ್ತದೆ? ಬೇಜಾರಾಗುತ್ತೆ. ಇನ್ಮೇಲೆ ಇವ್ರ ಮನೆ ಬಾಗಿಲಿಗೆ ಬಿಟ್ಟು ಟೋಲಿನೂ ಕೊಡಬಾರ್ದು, ಗಿಫ್ಟ್ ಕೊಡಬಾರ್ದು ಅಂತ ಸಂಕಲ್ಪ ಬಂದ್ಬಿಡುತ್ತೆ. ಬರ್ತದೋ ಬರಲ್ವಾ? ಹೌದು. ಹಾಗೇನೆ ನಿಮ್ಮ ಎದುರುಗಡೆ ಬಂದಂತ ಜನರಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವನ್ನ ಕೊಟ್ಬಿಟ್ರೆ ಏನಾಗ್ಬಿಡ್ತದೆ? ಯಾರು ಬರಲ್ಲ. ಇವತ್ತು ಅದೇ ತಾನೇ ಆಗ್ತಾ ಇದೆ. ಹೌದು. ಪ್ರಪಂಚದ ಜನರಿಂದನೂ ನಮ್ಗೆ ಅದೇ ಸಿಗ್ತಾ ಇದೆ, ನಾವು ಕೂಡ ಜನರಿಗೆ ಅದನ್ನೇ ಕೊಡ್ತಾ ಇದೀವಿ. ಪ್ರಪಂಚದ ಜನರಿಂದ ನನಗೆ ಸಿಗ್ತಾ ಇದೆ ಅಂತಂದ್ರೆ ಯಾಕೆ ಸಿಗ್ತಾ ಇದೆ? ಅದೇ ಕೊಟ್ಟಿದ್ದೀನಿ. ಯಾವಾಗ ಹೇಳ್ತೀರೋ ಅದನ್ನೇ. ಯಾವಾಗ ಕೊಟ್ಟಿದ್ದೀರಿ? ಬೆಳಿಗ್ಗೆ ಅಮೃತ ವೇಳೆಯಲ್ಲಿ. ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಏನ್ ಮಾಡಿದಿರಿ? ಅದೇ ಅದನ್ನೇ ಕೊಟ್ಟಿರೋದಕ್ಕೆ ದಿನವಿಡೀ ನಿಮ್ಗೆ ಏನ್ ಸಿಗ್ತಾ ಇರ್ತದೆ ಮಾಡಿದ್ದು? ಅದೇ ನಾರಾಯಣ ಬೆಳಿಗ್ಗೆ ಪವರ್ಫುಲ್ ಯೋಗ ಮಾಡ್ಬಿಟ್ಟು ಒಳ್ಳೇದನ್ನ ಕೊಡ್ತಾ ಹೋಗಿದ್ದಿದೆ, ಎದುರುಗಡೆ ಹೋದಾಗ್ಲೆಲ್ಲ ಏನಾಗ್ತದೆ? ಒಳ್ಳೇದೇ ಥ್ಯಾಂಕ್ಸ್. ಬೆಳಿಗ್ಗೆ ಎಲ್ಲರಿಗೂ ಗೂಗಲ್ ಪೇಮೆಂಟ್ ಮೂಲಕ ಪೇಮೆಂಟ್ ಮಾಡ್ತಾ ಹೋಗಿ, ಅವಾಗ ಏನಾಗ್ತದೆ? ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ಸ್ ಅಂತ ಬರ್ತಾ ಹೋಗ್ತದೆ. ಥ್ಯಾಂಕ್ಸ್ ಫಾರ್ ಈಶ್ವರೀಯ ಸೇವಾ ಅಂತ ಬರ್ತದೆ ಬಾಬನ ಕಡೆಯಿಂದ ಅಲ್ವಾ? ಯಾವಾಗ ನೀವು ಕೊಟ್ಟಾಗ, ಕೊಡ್ಲಿಲ್ಲ ಅಂದ್ರೆ ಅದು ಬರೋದೇ ಇಲ್ಲ ಅಲ್ವಾ? ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಅವರ ಮುಖದಿಂದ ನಡವಳಿಕೆಯಿಂದ ಆ ದಾತಾ ಪನ್ನೆರಡು ಸ್ಪಷ್ಟವಾಗಿ ಏನಾಗ್ತಾ ಇರ್ತದೆ? ಕಂಡು ಬರ್ತಾ ಇದೆ. और आप सब भी अपने आप को जानते हो कि मैंने कितना जमा किया है. ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಹತ್ರ ಎಷ್ಟು ಜಮಾ ಇದೆ. ತುಂಬಾ ಜಮಾ ಇದೆ ಅಲ್ವಾ? ಇಲ್ವಾ? ಇಲ್ಲ, ತುಂಬಾ ಇಲ್ಲ. ತುಂಬಾ ಇಂಥದ್ದು. ಎರಡು ಕೈ ಇಟ್ಕೊಂಡು ಕಣ್ಣಿಟ್ಕೊಂಡು ಬಾಯಿ ಇಟ್ಕೊಂಡು ಬಾಬಾ ಶಾಂತಿ, ಸುಖ, ನೆಮ್ಮದಿ ಏನ್ ಮಾಡು ಕೊಡುವಂತ ಕೇಳಲ್ವ? ಬೇಡ್ತಾ ಇದ್ದೀನಿ. ಹೇಳೋದಿಲ್ಲ. ನಾವು ಏನ್ ಮಾಡ್ತೀವಿ? ಶಾಂತಿ ಆಮೇಲೆ ಮೊದಲು ಈ ಸಮಸ್ಯೆ ಪರಿಹಾರ ಮಾಡು, ಈ ಹೌದು. ಕಷ್ಟ ದೂರ ಮಾಡು, ಈ ತೊಂದರೆ ಇದೆ ಇವರನ್ನು ಸರಿ ಮಾಡು. ಶಾಂತಿ ಆಮೇಲೆ, ಸತ್ಯುಗದ ಆಮೇಲೆ ನೋಡೋಣ ರೀ. ಮೊದ್ಲು ಏನ್ ಮಾಡಿ ಸಾಲ. ಅವಾಗ ಬೆಳಿಗ್ಗೆ ಅಮೃತ ಬೆಳಗ್ಗೆ ಹೋದಾಗ ನಮ್ದೇನ್ ಇರ್ತದೆ? ಡಿಮ್ಯಾಂಡ್. ನಾಳೆಗೆ ಏನ್ ಬೇಕು ಅದ ಆಮೇಲೆ ನೋಡೋಣ. ಹಳೆ ಸಾಲ ಮೊದ್ಲು ಇದು ನಮ್ಗೆ ತಡ್ಕೊಳ್ಳಿಕ್ಕೆ ಇಷ್ಟೆಲ್ಲೋ ನಮ್ಮ ಹತ್ರ ಸ್ಟಾಕ್ ಇದೆ. ಯಾವ್ದು? ಖಜಾನ್. ಇಷ್ಟು ಖಜಾನೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಬೊಬ್ಬೆ ಹೊಡ್ಕೊಂಡು ತಗೊಂಡ್ಬಿಟ್ಟು ನಾವ್ ಆಮೇಲೆ ಏನ್ ಮಾಡ್ತೀವಿ? ವಿಶ್ವ ಕಲ್ಯಾಣ ಏನ್ ಮಾಡ್ತೀವಿ? ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವಾ? ಆಗಲ್ಲ. ಆಗೋದಿಲ್ಲ. ರಾಕೇಶ್ ಅಣ್ಣ ಒಂದ್ ಕಡೆ ಡ್ಯೂಟಿ ಮಾಡ್ತಿದ್ದಾರೆ, ಸರಿನಾ? ಮನೆ ಬಾಗ್ಲಲ್ಲಿ ಯಾರಿದ್ದಾರೆ? ರಾಕೇಶ್ ಅಣ್ಣ ಸಾಲಗಾರ ನಿಂತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಓನರ್ ಹತ್ರ ಒಂದ್ 5,000 ರೂಪಾಯಿ ಸಾಲ ತಗೊಂಡ್ ಬಂದ್ರಿ. ಏನ್ ಮಾಡಿದ್ರಿ? 5,000 ಸಾಲ ತಕೊಂಡೆ. ಇಲ್ಲಿ ಸಾಲಗಾರಿಗೆ 20,000 ಕೊಡ್ಬೇಕು. ಎಷ್ಟು ಕೊಡ್ಬೇಕು? 20. ಸರಿ. ಇಲ್ಲಿ ಬಂದಾಗ 5,000 ರೂಪಾಯಿ ಎಲ್ಲರಿಗೂ ಕೂಡ ಏನ್ ಮಾಡಿದ್ರೆ ಹಂಚಿಬಿಟ್ರಿ. ಓಕೆನಾ? ಅಲ್ಲಿ ಪಕ್ಕದಲ್ಲಿ ಏನಾಗಿದೆ ಅಂತ ದಾನ ಕೇಳ್ಕೊಂಡು ಜನ ನಿಂತಿದ್ದಾರೆ.
ಯಾವ್ದಕ್ಕೆ? ಜ್ಞಾನಕ್ಕೆ. 20,000 ಜನ ನಿಂತ್ಕೊಂಡಿದ್ದಾರೆ, ಸರಿನಾ? ಆವಾಗ ಇಲ್ಲೇ 5,000 ರೂಪಾಯಿ ಖಾಲಿ ಆದ್ಮೇಲೆ ಇನ್ನೂ 15,000 ಕೊಡೋದಿದೆ ನೀವು. ಹೌದು. ಸರಿ, ಪಕ್ಕದಲ್ಲಿ 20,000 ಜನರಿಗೆ ಹೋಗ್ಬಿಟ್ಟು ನೀವು ದಾನ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗದೇ ಇಲ್ಲ. ಯಾಕೆ? ಮೊದ್ಲೇ 15,000 ಬ್ಯಾಲೆನ್ಸ್ ಇರ್ತದ. ಏನು ಇಲ್ಲ. ನಮ್ ಕಥೆನೂ ಕೂಡ ಹಂಗೆ ಏನಾಗಿದೆ, ಪುರುಷಾರ್ಥದಲ್ಲಿ ಹಂಗೆ ಆಗಿದೆ. ಹಂಗೆ ಆಗಿದೆ ತಾನೆ. ಪ್ರತಿದಿನ ಮಾಡುವಂತ ಸಂಪಾದನೆ ಸಾಲನೇ ತೀರ್ತಾ ಇಲ್ಲ ಅಂತಂದ್ರೆ ಅಲ್ಲೂ ಭಗವಂತನ ಹತ್ರ ಸಾಲ ಮಾಡ್ಕೊಂಡ್ ಬಂದಿದ್ದೀವಿ, ಅಲ್ಲೂ ಕೆಲಸ ಮಾಡಿಲ್ಲ. ಮಾಡಿಲ್ಲ. ಇದು ನಮ್ಮ ಸ್ಥಿತಿ. ಅದಕ್ಕಾಗಿ ಈ ರೀತಿ ಆಗೋದಕ್ಕೆ ನಿಮ್ಗೆ ಆಧ್ಯಾತ್ಮಿಕ ಆಂತರಿಕ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ. ಅದು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಜಾಸ್ತಿ ಇದೆ. ಜಮಾ ತುಂಬಾ ಜನ ಅಬ್ಸರ್ವೇಷನ್ ಏನು ಗೊತ್ತಾ ಅಣ್ಣವ್ರೆ, ಬಟ್ಟಿಲಿದ್ದಾಗ ಯೋಗ ಚೆನ್ನಾಗಿರ್ತದೆ, ಸರಿನಾ? ಲೌಕಿಕಕ್ಕೆ ಹೋದಾಗ ಯೋಗ ಏನಾಗ್ಬಿಡ್ತದೆ, ಕಡಿಮೆ ಆಗುತ್ತೆ. ಡೌನ್ ಆಗುತ್ತೆ. ತಪಸ್ಸು ಮಾಡಿದಾಗ ಯೋಗ ಚೆನ್ನಾಗಿರ್ತದೆ ಅಣ್ಣವ್ರೆ. ಸ್ಥೂಲ ಸೇವೆ ಮಾಡ್ಕೊಂಡು ಬಂದಾಗ ಮನೆಯೆಲ್ಲ ಸುಸ್ತಾಗ್ಬಿಡ್ತದೆ, ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ, ಜ್ವರ ಬಂದ್ಬಿಡ್ತದೆ. ಅಂದೇನರ್ಥ? ಸಾಲ ಮಾಡ್ಕೊಂಡ್ರಿ. ಬ್ಯಾಟ್ರಿ ಡೌನ್ ಆಗಿದೆ. ಕಾರಣ ಸ್ಥೂಲ ಸೇವೆ ಕಡೆ ಗಮನ ಕೊಟ್ವಿ ಹೊರತು ಅವಾಗ ಬಾಬನ್ ಕಡೆ ಗಮನ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಅದಕ್ಕೆ ಬ್ಯಾಟ್ರಿ ಡೌನ್. ಅಯ್ಯೋ, ಸ್ಥೂಲ ಸೇವೆ ಮಾಡ್ಕೊಂಡ್ಬಿಟ್ಟು ಅನ್ನೋರು ಅಮೃತ ವೇಳೆ ಕೂತ್ಕೊಂಡ್ವಿ, ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು. ಅವಾಗ ಏನ್ ಮಾಡಿದೆ ನೀವು? ತುಂಬಾ ಬುದ್ಧಿವಂತರಲ್ವಾ? ಸ್ಥೂಲ ಸೇವೆ ಮಾಡಬಾರ್ದು ಅಂತ ನಾವೇನ್ ಹೇಳ್ತಾ ಇಲ್ಲ, ಸ್ಥಿತಿಯಲ್ಲಿ ಇದ್ದು ಬಿಟ್ಟು ಸೇವೆಯನ್ನ ಮಾಡ್ಬೇಕು. ನಿಮ್ಗೆ ಹೇಳೋದು ಒಂದೇ ಆ ವಿಷಯ ಆತ್ಮೇಲೆ, ಯಾವುದೇ ಕರ್ಮ ಮಾಡದ ಮೇಲೆ ಮನಸ್ಸಿನ ಸ್ಥಿತಿಯನ್ನ ಏನ್ ಮಾಡ್ಕೊಳ್ಳಿ. ನೀವೇನೇ ಕರ್ಮ ಮಾಡಿ, ಸ್ಥೂಲನಾದ್ರೂ ಮಾಡಿ, ಮನಸ ಮಾಡಿ, ವಾಚನ ಮಾಡಿ, ಕರ್ಮಣ ಮಾಡಿ, ಧನ ಸೇವೆ ಮಾಡಿ, ಲೌಕಿಕದಲ್ಲಿ ಇರಿ ಅಲೌಕಿಕ ಎಲ್ಲೇ ಇದ್ದು ಏನೇ ಕರ್ಮ ಮಾಡಿದ್ರು ಕೂಡ ಕರ್ಮ ಮುಗಿದ ಮೇಲೆ ಮನಬುದ್ಧಿಯ ಮೂಲಕ ನೀವು ಹಗೂರವಾಗಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗೈತೆ. ಮನಬುದ್ಧಿಯಿಂದ ಭಾರ ಆಗಿದ್ದಿದ್ರೆ ಮಾಡಿರೋ ಜಮಾ ಖಾಲಿ ಆಗಿದೆ. ಅಷ್ಟ ತಿಳ್ಕೊಂಡ್ರೆ ಸಾಕು. ನೀವೇನೇ ಕರ್ಮವನ್ನ ಮಾಡಿದ ಮೇಲೆ ಮನಬುದ್ಧಿಯಿಂದ ಸಂಸ್ಕಾರವನ್ನ, ಆ ಕರ್ಮದ ಫಲವನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಗೂರವಾಗಿದೆ, ಲೈಟ್ ಆಗಿದೆ, ಆವಾಗ ಸ್ಥಿತಿಯಲ್ಲಿ 100% ಡಿಫ್ರೆನ್ಸ್ ಏನಾಗತ್ತೆ ಗೊತ್ತಾಗತ್ತೆ. ಶರೀರ ಸ್ನಾನ ಮಾಡಿದಾಗ ಹಗುರ ಆಗತ್ತೋ ಆಗಲ್ವೋ? ಆಗುತ್ತೆ. ನಿದ್ರೆ ಮಾಡಿದಾಗ ಹಗುರ ಆಗತ್ತೋ ಆಗಲ್ವೋ? ಆಗುತ್ತೆ. ಹೊಟ್ಟೆ ಊಟ ತಿಂದಾಗ ಹಗುರ ಆಗತ್ತೋ ಆಗಲ್ವೋ? ಬೆಳಗಿಂದ ಸಾಯಂಕಾಲ ಶರೀರ ಉಪಯೋಗ ಮಾಡಿದಾಗ ಶರೀರ ಹಗುರ ಆಗತ್ತೋ ಆಗಲ್ವೋ? ಆಗಲ್ಲ. ಏನಾಗಿರ್ತದೆ? ಭಾರ ಶಕ್ತಿ ಖಾಲಿ. ಖಾಲಿ ವ್ಯತ್ಯಾಸ ಗೊತ್ತಾಗತ್ತೋ ಶಕ್ತಿ ಬರೋದು ಖಾಲಿ ಆಗೋದು, ಎರಡು ವ್ಯತ್ಯಾಸ ಗೊತ್ತಾಗತ್ತೆ ತಾನೆ. ಹಾಗೆ ಪ್ರತಿ ಕರ್ಮ ಆದ ಮೇಲೆ ನನ್ನ ಸ್ಥಿತಿಯನ್ನು ನಾನೇನ್ ಮಾಡ್ಬೇಕು? ಯಾವ ಸ್ಥಿತಿ? ಆತ್ಮಿಕ ಸ್ಥಿತಿ. ಆತ್ಮಿಕ ಸ್ಥಿತಿ ಚೆಕ್ ಮಾಡ್ಕೊಂಡಾಗ ಸ್ಥಿತಿ ಡೌನ್ ಆಗ್ತಾ ಇದೆ ಅಂತ ಏನರ್ಥ? ಆ ಸಮಯದಲ್ಲಿ ನಾನು ಬಾಬನ್ ಜೊತೆ ಜೋಡಣೆ ಆಗಿಲ್ಲ, ನನ್ನ ಜಮಾ ಆಗಿಲ್ಲ. ಒಂದ್ ವೇಳೆ ಅಲ್ಲಿ ಜಮಾ ಆಗ್ತಾನೆ ಇದೆಯಲ್ಲಿ ಖರ್ಚಾಗ್ತಾ ಇದೆ, ನಮ್ಗೇನು ತೊಂದರೆ ಇಲ್ಲ. ಸಮಸ್ಯೆ ಇಲ್ಲಿ ಯಾವಾಗ ಜಮಾ ಆಗ್ತಾ ಇರೋದಿಲ್ಲ, ಖರ್ಚು ಮಾತ್ರ ಜಾಸ್ತಿ ಆಗ್ತಾ ಇದ್ದಾಗ ಸ್ಥಿತಿ ಏನಾಗ್ತಾ ಹೋಗ್ತದೆ? ಅದು ಎಷ್ಟು ಡೌನ್ ಆಗಿರ್ತದೆ? ಎಷ್ಟು ಜಮಾ ಡೌನ್ ಆಗಿರ್ತದೆ? ಏನಾಗಿರತ್ತಕ್ಕ? ಆತಾಳ, ಪಾತಾಳ, ರಸತಾಳ ಎಲ್ಲ ತಾಳನು ಕೂಡ ಏನಾಗಿರ್ತದೆ? ಕೆಳಗಡೆಗೆ ನಾರ್ಮಲ್ ಅಲ್ಲ, ಎಲ್ಲೋಗಿರ್ತದೆ? ಶರೀರದ ಸ್ಥಿತಿ ಅಲ್ಲ. ಯಾವ ಸ್ಥಿತಿ ಬಗ್ಗೆ ಬಾಬಾ ಹೇಳ್ತಿದ್ದಾರೆ? ಅಷ್ಟು ಟೆನ್ಷನ್ನು, ಅಷ್ಟು ಚಿಂತೆ, ಅಯ್ಯೋ ಅಣ್ಣೋರೇ ಯೋಗ ಆಗ್ತಾನೇ ಇಲ್ಲ, ತುಂಬಾ ಕಷ್ಟ ಆಗ್ತಾರೆ. ಎಷ್ಟು ಬಿಂದು ಒಳಗಡೆ ಹೋದ್ರು ಪ್ರಕಾಶನೂ ಇಲ್ಲ, ಬಣ್ಣನೂ ಇಲ್ಲ, ಅನುಭವನೇ ಆಗ್ತದೆ. ಅಷ್ಟು ಸಾಲ ಆಗ್ಬಿಟ್ಟು ಏನಾಗಿದೆ, ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಆ ಸ್ಥಿತಿ ಬರಬಾರದು ಅಂತಂದ್ರೆ ಏನ್ ಮಾಡ್ಬೇಕು? ಸದಾ ಸಂಪಾದನೆ ಆಗ್ತಾ ಇರ್ಬೇಕು. ಒಂದು ವೇಳೆ ಆ ಯಾವುದೋ ಒಂದು ಸಮಯದ ಸಂಪಾದನೆ ಆಗಿಲ್ಲ ಅಂತಂದ್ರೆ ಆಮೇಲೆ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು? ಯೋಗ ಮಾಡ್ಬಿಟ್ಟು ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದಕ್ಕಾಗಿ ನುಮಾಶಾಮ ಯೋಗ ಹೇಳುದು ಯಾಕೆ ಅಂತಂದ್ರೆ, ಆ ದಿನ ಮನೆಗೆ ಬಂದ ತಕ್ಷಣದಲ್ಲಿ ಯೋಗ ಮಾಡ್ಬಿಟ್ಟು ಆ ದಿನದ ಏನೇನು ಸಾಲ ಏನಿದಿರ್ಬೇಕು ಟಕ್ಕಂತ ಕ್ಲಿಯರ್ ಮಾಡ್ಕೊಳ್ಬೇಕು. ನುಮಾಶಾಮ ಮಾಡ್ದೇನೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಕೂತ್ಕೊಂಡ್ರೆ ಸಾಲ ಕ್ಲಿಯರ್ ಆಗಿರೋದಿಲ್ಲ, ಸಾಲಗಾರ ಬರ್ತಾ ಇರ್ತಾರೆ. ಅವಾಗ ಏನಾಗುತ್ತೆ? ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಓಕೆ. ಓಂ ಶಾಂತಿ. ಓಂ ಶಾಂತಿ.